ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ಭಾಗವಹಿಸುತ್ತಾರೆ ಕೊಡಗಿನ ವಿರಾಜಪೇಟೆಯ ಕಾಕೋಟು ಪರಂಬಿನ ಯುವ ಲೇಖಕ ರಾಜಾ ಸೂರಜ್. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ಮಗು ಹುಟ್ಟಿ ಬೆಳೆಯುತ್ತಾ ಬೆಳೆಯುತ್ತಾ ಮನೆಯ ವಾತಾವರಣದ ಜೊತೆ ಎಷ್ಟು ಆನಂದವಾಗಿ ಕಾಲವನ್ನು ಕಳೆಯುತ್ತೋ, ಹಾಗೆ ಶಾಲೆಯ ಮೆಟ್ಟಿಲನ್ನು ಹತ್ತಿದಾಗ ಶಾಲೆಯ ವಾತಾವರಣಕ್ಕೆ ಅಷ್ಟೇ ಚೆಂದವಾಗಿ ಹೊಂದಿಕೊಂಡು ಪಾಠ ಹೇಳಿಕೊಡುವಂತಹ ಗುರುಗಳೊಂದಿಗೆ ಹೆಚ್ಚು ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ಕಲಿಯಬೇಕಾದ್ದನ್ನೆಲ್ಲ ವಿವರವಾಗಿ ಕಲಿಸುವ ಕಲೆ ಎಷ್ಟು ಶಿಕ್ಷಕರಿಗೆ ಇರುವುದು ಜವಾಬ್ದಾರಿ, ಅಷ್ಟೇ ಜವಾಬ್ದಾರಿ ಕಲಿಯುವ ಮಗುವಿಗೂ ಇದ್ದರೆ ಮುಂದೆ ಬೆಳೆದು ದೊಡ್ಡವನಾಗಿ ಅದೇ ಶಾಲೆಗೆ ಕೀರ್ತಿಯನ್ನು ತರುತ್ತಾನೆ ಅಥವಾ ತರುತ್ತಾಳೆ ಎನ್ನುವುದು ಅನುಭವದ ಸಂಗತಿ. ಈ ನಿಟ್ಟಿನಲ್ಲಿ ನಾವು ಯೋಚಿಸುವುದಾದರೆ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಅದೇ ಶಾಲೆಯಲ್ಲಿ ತಾನು ಹುಟ್ಟಿ ಬೆಳೆದಂತಹ ಗ್ರಾಮ ದೇವತೆಯ ಕುರಿತಾಗಿ ಪುಸ್ತಕವೊಂದನ್ನು ರಚಿಸಿ, ಅಂದರೆ ಪುರಾಣದ ಹಿನ್ನೆಲೆಯನ್ನು ಹೊಂದಿರುವಂತಹ ಪುಸ್ತಕವನ್ನು ರಚಿಸಿ ಅದೇ ಶಾಲೆಯ ಕಟ್ಟಡದ ವೇದಿಕೆಯಲ್ಲಿ ಆ ಮಗು ವಯಸ್ಕನಾದ ನಂತರ ಪುಸ್ತಕವನ್ನ ಬರೆದು ಬಿಡುಗಡೆ ಮಾಡುವುದೆಂದರೆ ಸತತ ಪ್ರಯತ್ನ ಇದ್ದರೆ ಮಾತ್ರ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ, ವಾಸ್ತವ ಸಂಗತಿಯನ್ನ. ಹಾಗೆಯೇ ಇಂದಿನ ಯುವ ಪ್ರತಿಭೆಯ ನಡೆದು ಬಂದ ಹಾದಿಯೂ ಕೂಡ ಹಾಗೆಯೇ ತಾನು ಬೆಳೆದಂತಹ ಊರಿನಲ್ಲಿ ತನ್ನ ಊರಿನ ದೇವತೆಗಳ ಕುರಿತಾದಂತಹ ಪುರಾಣ ಐತಿಹ್ಯಗಳನ್ನೊಂದಿದ ಪುಸ್ತಕವನ್ನ ರಚಿಸಿ ಅದೇ ಶಾಲೆಯ ಕಟ್ಟಡದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಪಾಠ ಕಲಿಸಿದಂತಹ ಗುರುಗಳೊಟ್ಟಿಗೆ ನಿಂತು ಪುಸ್ತಕವನ್ನ ಬಿಡುಗಡೆ ಮಾಡುವುದು ಅಂದರೆ ನಿಜವಾಗಿ ಸಂತಸ ಪಡುವಂಥದ್ದೇ. ನಾವು ಆ ಯುವ ಪ್ರತಿಭೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ಅವರು ನಡೆದು ಬಂದಂತಹ ಹಾದಿಯನ್ನೊಮ್ಮೆ ನಾವು ತಿಳಿದುಕೊಳ್ಳೋಣ ಅಲ್ವಾ? ಹಲೋ. ಹಲೋ, ಹಾಯ್ ಮ್ಯಾಮ್. ಹಾಯ್. ನಿಮ್ಮ ಹೆಸರು? ನನ್ನ ಹೆಸರು ರಾಜಾ ಸೂರಜ್ ಅಂತ. ರಾಜಾ ಸೂರಜ್. ಯಾವ ಊರು? ನಮ್ದು ವಿರಾಜಪೇಟೆ ತಾಲೂಕು ಮ್ಯಾಮ್, ಕಾಕೋಡ್ ಪರಂಬು. ನಮ್ಮ ಸ್ಥಳ ಕೊಡಗು. ವೆರಿ ಗುಡ್. ಮತ್ತೆ ನೀವು ಓದ್ತಿದ್ದೀರಾ ಅಲ್ವಾ? ಏನ್ ಅನ್ಸುತ್ತೆ ಇವತ್ತಿನ ದಿನದಲ್ಲಿ? ಮ್ಯಾಮ್, ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ವಿ ಆರ್ ರನ್ನಿಂಗ್ ಬಿಹೈಂಡ್ ಮನಿ. ನಮ್ಮ ಡ್ರೀಮ್ಸ್ನ ನಾವು ಉಳಿಸ್ಕೊಳ್ತಿಲ್ಲ ಅಂತ ಅನಿಸ್ತಿದೆ. ನಾವು ಕಷ್ಟದಲ್ಲಿ ಬೆಳೆದಿರ್ಬೋದು, ತುಂಬ ತೊಂದರೆ ಇರ್ಬೋದು, ತುಂಬ ಆಬ್ಸ್ಟಕಲ್ಸ್ ಏನಿದ್ರೆ ಲೈಫಲ್ಲಿ ನಮ್ಮ ಗೋಲ್ಸ್ನ ನಾವು ಅಚೀವ್ ಮಾಡೋಕ್ಕೆ ನಾವು ಫೇಲ್ ಆಗ್ತಿದ್ದೀವಿ. ಆ ಗೋಲ್ಸ್ನ ನಾವು ಮೀಟ್ ಮಾಡಬೇಕು ಅಂತ ಹೇಳೋದೇ ನಂದೊಂದು ಉದ್ದೇಶ ಅಷ್ಟೆ. ನಂದಂದ ನಮ್ಮ ಥರ ಸಾವಿರಾರು ಯೂತ್ಗಳಿರ್ಬೋದು, ಅವ್ರದ್ದೆಲ್ಲ ಒಂದೇ ಒಂದು ಉದ್ದೇಶ ಅಂತ ಹೇಳಿದ್ರೆ ದೇ ಶುಡ್ ಕಮ್ ಟು ದಟ್ ಸ್ಟೇಜ್, ದೇ ಶುಡ್ ಅಟೈನ್ ದೇರ್ ಗೋಲ್ಸ್ ರಾದರ್ ದೆನ್ ರನ್ನಿಂಗ್ ಬಿಹೈಂಡ್ ಆಫ್ ಮನಿ ಅಂತ ಹೇಳೋದು ನಂದೊಂದು ಉದ್ದೇಶ ಅಷ್ಟೇ. ಉದ್ದೇಶ ಒಂದು ಒಳ್ಳೆಯ ರೀತಿಯಲ್ಲಿ, ಒಂದು ಒಳ್ಳೆಯ ಕಿವಿ ಮಾತಿನೊಂದಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಈಗ ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಏನು? ನಾನು SMS ಸ್ಕೂಲ್ ಅಕಾಡೆಮಿ 10th ಮುಗಿಸಿದ್ದೀನಿ ಮ್ಯಾಮ್. ಅದಾದಮೇಲೆ PU ಬಂದು ಸೆಂಟೆನ್ಸ್ ಕಾಲೇಜ್ ವಿರಾಜಪೇಟ್, PU BCom ನಮ್ಮ ಸ್ವಂತ ಮಡಿಕೇರಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಲ್ಲಿ. ಅದಾದಮೇಲೆ ಬೆಂಗಳೂರಲ್ಲಿ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದಾದ ನಂತರ ಒಂದು ಎಕ್ಸ್ಟ್ರಾ ಒಂದು ಕೋರ್ಸ್ ಮಾಡಬೇಕು ಅಂತ ಒಂದು ಕುತೂಹಲ ಇತ್ತು ನನಗೆ. ಸೊ MIT ಯೂನಿವರ್ಸಿಟಿಯಲ್ಲಿ PGT ಪ್ರೋಗ್ರಾಮ್ ಆಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಲಿಟಿಕ್ಸ್ ಅಲ್ಲಿ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾಮ್. ಯಾವ ವರ್ಷದಲ್ಲಿ? ಇದೆಲ್ಲ ಕೊರೋನಾ ಟೈಮಲ್ಲಿ ಆಗಿರೋದಂಥದ್ದು. ಆ ಟೈಮಲ್ಲಿ ಸುಮ್ಮನೆ ಕೂರ್ಬೇಕಾದ್ರೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿದ್ರಿ. ಕೊರೋನಾ ಆ ಕಾಲದಿಂದ ನೀವು ಕಲ್ತಿದ್ದೇನು? ಕೊರೋನಾದಲ್ಲಿ ನಮ್ಮ ಸ್ವಂತ ನಮ್ಮ ಇನ್ನರ್
ಟ್ಯಾಲೆಂಟ್ಗಳು ಎಷ್ಟಿದೆ ಅಂತ ಹೇಳೋದಕ್ಕೆ ಒಂದು ಕೊಟ್ಟಿದಂಥ ಅವಕಾಶ ಅಂತ ಹೇಳ್ಬೋದು ಕೊರೋನಾ. ವೆರಿ ಗುಡ್. ಏನ್ ಕಲ್ತ್ರಿ? ಸೊ ಆ ಟೈಮಲ್ಲಿ ಹುಟ್ಟಿದಂಥ ಈ ಅಭ್ಯಾಸ ಮ್ಯಾಮ್ ಯಾವುದು ಅಂತ ಹೇಳಿದ್ರೆ ಪುಸ್ತಕ ಬರೆಯೋದು, ಥಾಟ್ಸ್ ಬರೆಯೋದು, ಮತ್ತೆ ಸುಮ್ಮನೆ ಕೂರ್ಬಾರ್ದು. ನಮ್ಮ ಲೈಫ್ ಅಂತ ಹೇಳೋದಿದೆಲ್ಲ, ನಿಮ್ಮ ಹ್ಯಾಬಿಟ್ಸ್ ಏನು? ಆಕ್ಚುಲಿ ಏನು ಅಂತ ಹೇಳಿದ್ರೆ ಕೆಲವೊಂದ್ಸಲಿ ನಮ್ಮ ಕ್ರಿಯೇಟಿವಿಟಿ ಇರುತ್ತಲ್ಲ, ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ಅದು ನಮ್ಮೊಳಗೆ ಹಾಗೆ ಉಳಿದು ಹೋಗುತ್ತೆ. ಸೊ ಅದನ್ನು ಹೊರಹಾಕಕ್ಕೆ ನಮ್ಮಿಂದ ಆಗಲ್ಲ ಕೆಲವೊಂದ್ಸಲಿ. ಸೊ ಹೀಗೆ ನಾವು ಕೂರ್ಬೇಕಾದ್ರೆ ನಾನು ನನ್ನ ಫ್ರೆಂಡು ಫಸ್ಟ್ ಯೋಚನೆ ಮಾಡಿದಂಥದ್ದು ಅಂತ ಹೇಳಿದರೆ ಬುಕ್ ಬರಿಬೇಕು ಅಂತ. ಬುಕ್, ಈಗ ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ಆಸೆ ಇದ್ದಿದೆ ಒಂದು ಫಿಲಮ್ ಇಂಡಸ್ಟ್ರಿ ಜಾಯ್ನ್ ಆಗಬೇಕು ಅಂತ, ಅದೊಂದು ಮೋಷನ್ ಪಿಕ್ಚರ್ಸ್ ಜಾಯ್ನ್ ಆಗಬೇಕು ಅಂತ ಇದ್ದಿದ್ದು ಒಂದು ಕನಸು. ಸೊ ಹುಟ್ಟೋದಿಕ್ಕೆ ಯಾರು ಪ್ರೇರಣೆ, ಇನ್ಸ್ಪಿರೇಷನ್ ಅಂತ? ಇನ್ಸ್ಪಿರೇಷನ್ ಯಾರಿಲ್ಲ ಮ್ಯಾಮ್, ಯಾರಿಲ್ಲ. ಇನ್ಸ್ಪಿರೇಷನ್ ಯಾರಿಲ್ಲ. ನನ್ನ ಚಿಕ್ಕ ವಯಸ್ಸಿಂದನೇ ನನಗೊಂದು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ನಮ್ಮ ಲೈಫ್ ಇರೋದು ಒಂದೇ ಅಲ್ವಾ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಇದ್ದಿದ್ದು ಒಂದೇ ಒಂದು ಟಾರ್ಗೆಟ್ ಅಷ್ಟೇ ನನಗೆ, ಬೇರೆ ಏನಿಲ್ಲ. ಸೊ ಏನಾದರೂ ಒಂದು ನಮ್ಮ ಸೊಸೈಟಿಗೆ ನಾನು ರಿಟರ್ನ್ ಆಗಿ ಕೊಡಬೇಕು, ನಾನು ಓದಿ ಸ್ಕೂಲಿಗೆ ಏನಾದ್ರು ರಿಟರ್ನ್ ಕೊಡಬೇಕು, ಕಾಲೇಜಿಗೆ ನಮ್ಮ ತಂದೆ ತಾಯಿಗೆ ಏನಾದರೂ ಕೊಡಬೇಕು, ಸೊಸೈಟಿಗೆ ಏನಾದರೂ ಕೊಡಬೇಕು ಅಂತ ಇದ್ದಿದ್ದು ಒಂದೇ ಗೋಲ್. ಒಂದೇ ಲೈಫ್ ಇರೋದು ಒಂದ್ಸಲಿ, ಇವತ್ತು ಬದುಕ್ತೀವಿ, ನಾಳೆ ಏನಾಗ್ತೀವಿ ಅಂತ ಗೊತ್ತಿಲ್ಲ. ಸೊ ಅದ್ರ ಮಧ್ಯದಲ್ಲಿ ನಡೆಯುವಂಥ ಯುದ್ಧ ಇದೆಯಲ್ಲ, ಫೈಟ್ ಇದೆಯಲ್ಲ, ಇಟ್ ಶುಡ್ ಬಿ ಯೂನಿಕ್. ನಾವು 100 ಜನರು ಇದ್ರೇನು ಆ 100 ಜನರ ಮಧ್ಯದಲ್ಲಿ ನಾವು ಡಿಫ್ರೆಂಟಾಗಿ ಕಾಣಬೇಕು ಅಷ್ಟೇ. ಸೊ ಮಲ್ಟಿ ಟ್ಯಾಲೆಂಟ್ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸ್ಪೆಸಿಫೈಡ್ ಟಾಸ್ಕ್ನ ಇಟ್ಬಿಟ್ಟು ನಾನೊಂದು ಕೆಲವೊಂದು ಹಾಬೀಸ್ನ ನನ್ನೊಳಗೆ ಇದ್ದಿಟ್ಟು ಹಾಬೀಸ್ನ ನಾನು ಹೊರಗೆ ಚೆಲ್ಲಿದೆ ಅಷ್ಟೇ. ಅದರಲ್ಲಿ ಕೆಲವೊಂದು ಅಂತ ಹೇಳಿದ್ರೆ ಬುಕ್ ಬರೆಯೋದು ಹೇಗೆ ಅಂತ ಹೇಳಿದ್ರೆ, ನಾನು ಹೇಳಿತರ ಆ ವಿಷಯವನ್ನ ಹೇಳುವ ಮುನ್ನ ನಿಮ್ಮ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳಿ. ನಿಮ್ಮ ಅಂದಿನ ಗುರುಗಳು ಏನ್ ಹೇಳ್ಕೊಟ್ಟಿದ್ರು? ನಾನು ನನ್ನ 10th ಗಂಟೆ ಮುಗಿಸಿದ್ದು ನಾನು SMS ಅಕಾಡೆಮಿಯಲ್ಲಿ. ಸೊ ಆ ಎಜುಕೇಷನ್ ಇದೆಲ್ಲ, ಇಟ್ಸ್ ಅ ಡಿಫ್ರೆಂಟ್ ಎಜುಕೇಷನ್ ಮ್ಯಾಮ್. ನಾವೀಗ ನಾವು ಥಿಯರಿಟಿಕಲಾಗಿ ಕಲಿತಿದ್ದೀವಿ. ನಮ್ಮ ಶಿಕ್ಷಕರಾಗಿರ್ಬೋದು, ನನ್ನ ಜೊತೆ ಇದ್ದಿದ್ದು ನನ್ನ ಫ್ರೆಂಡ್ಸು ಯಾರಾದರೂ ಇರ್ಬೋದು. ಸೊ ಪ್ರಾಕ್ಟಿಕಲ್ ವೇ ಆಫ್ ಎಜುಕೇಷನ್ ನನಗೆ ಇಲ್ಲಿ ಕಂಟನೂ ನನಗೆ ಕೊಟ್ಟಿದೆ. ಸೊ ಅಲ್ಲಿ ಇರೋ ಪ್ರತಿಯೊಂದು ಶಿಕ್ಷಕರು, ದ ಟೀಚಿಂಗ್ ಸ್ಟೈಲ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಈಗಲೂ ಕೂಡ ಹೇಳ್ತಿದ್ದೀನಿ, ಇವಾಗ್ಲೂ ಆ ಸ್ಕೂಲಲ್ಲಿ ಟೀಚ್ ಮಾಡೋ ಆ ಸ್ಟೈಲ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಪ್ರಾಕ್ಟಿಕಲ್, ಅವರು ಕಾನ್ಸಂಟ್ರೇಷನ್ ಮಾಡೋ ಪ್ರಾಕ್ಟಿಕಲ್ ಸ್ಟಡೀಸ್ ಮೇಲೆ, ನಾಟ್ ಆನ್ ಥಿಯರಿಟಿಕಲ್ ಅಂತ ಹೇಳ್ಬೋದು. ಅದು ಇವತ್ತು ನೀವು ನಿಮ್ಮ ಒಪಿನಿಯನ್ ಅಲ್ಲಿ ಹೇಳ್ತಾ ಇದ್ದೀರಿ. ಅವತ್ತು ಅವ್ರು ಪಾಠ ಮಾಡ್ತಾ ಇದ್ರು, ನೀವು ಅರ್ಥ ಮಾಡ್ಕೊಳ್ತಿದ್ರಿ, ಅಷ್ಟೇ ಅಲ್ವಾ? ಈಗ ಶಿಕ್ಷಕರ ಕೆಲಸ ಏನಿರುತ್ತೆ? ಮಕ್ಕಳನ್ನ ಪ್ರೀತಿಯಿಂದ ತಿದ್ದಬೇಕು. ಸಮಾಜದ ಶಿಲ್ಪಿ ಶಿಕ್ಷಕ ಅಂತ ಹೇಳ್ತಾರೆ. ನೀವು ಬೆಳೀತಾ ಶಿಕ್ಷಕರನ್ನ ಅರ್ಥ ಮಾಡ್ಕೊಂಡ್ರ ಏನು? ಅದೊಂದು ಕರೆಕ್ಟ್ ಕ್ವಶನ್. ಮಾಡ್ಕೊಳ್ತೀರಾ ನೀವು? ಇಲ್ಲ, ಬೆಳೀತಾನೆ ಆಗಿರೋದು. ಆವಾಗ ಏನೊಂದು ಅದೊಂದು ಚೈಲ್ಡ್ಹುಡ್ ಡೇಸ್ ಅಲ್ವಾ. ಸೊ ಆ ಲೈಫ್ ಸ್ಟೈಲ್ ಕೂಡ ಚೈಲ್ಡ್ಹುಡ್. ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದೀರಿ, ಡಿಫ್ರೆಂಟ್ ಸ್ಟೈಲ್ ಇತ್ತು ಅಂತ. ಅವತ್ತು ನಿಮ್ಗೆ ಅರ್ಥ ಆಗ್ತಾ ಇತ್ತೋ ಏನೋ, ಅದು ಗೊತ್ತಿಲ್ಲ, ಅವರವರ ಪ್ರತಿಭೆಗೆ ಬಿಟ್ಟಿತ್ತು. ಇವತ್ತು ನೀವು ನಿಮ್ಮ ಶಿಕ್ಷಕರನ್ನ, ಅಂದ್ರೆ ನಿಮ್ಮ ಗುರುಗಳನ್ನ ಸ್ಮರಿಸ್ತಾ ಇರೋದೇ ಒಂದು ಸಂತಸದ ಸಂಗತಿ. ಪ್ರತಿದಿನ ನೆನ್ಪು ಮಾಡ್ಕೊಳ್ಬಹುದಾ ಸೂರಜ್? ಪ್ರತಿದಿನ ನೆನ್ಪು ಮಾಡ್ಕೊಳ್ತಾನೆ ಇದ್ದೀನಿ. ಅದಕ್ಕೆ ಲೆವೆಲ್ ಬಂದಿರೋದು. ವೆರಿ ಗುಡ್. ಅದಕ್ಕೆ ಗುರುಗಳ ಸ್ಮರಣೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸ್ಕೂಲಿಂದ ಪಾಸ್ಔಟ್ ಆಗಿ ಒಂದು 300-400 ಸ್ಟೂಡೆಂಟ್ಸ್ ಹೋಗಿರ್ಬೋದು. ನಾನು ಹೋದ್ರೂ ಕೂಡ ದ ವೇ ಆಫ್ ಟ್ರೀಟ್ಮೆಂಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ನಾನು ಸ್ಕೂಲ್ ಬಿಟ್ಟು ಬರಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರ ಹೆಸರು ಕುಸುಮ್ ಟಿಟೋ ಪಲ್ಲಚಂಡ ಅಂತ. ನಾನು ಹೇಳಿದ ಒಂದೇ ಮಾತು, ನಾನು ರಿಟರ್ನ್ ಬರ್ತೀನಿ, ಬಂದರೆ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡೇ ಬರೋದು ನಾನು ಸ್ಕೂಲಿಗೆ. ಅದು ಮಾತನ್ನು ಉಳಿಸ್ಕೊಂಡು ರಿಟರ್ನ್ ಅದೇ ಸ್ಕೂಲಿಗೆ ಹೋದೆ. ಮೊನ್ನೆ ಎಲ್ಲರ ಮುಂದೆ ಪುಸ್ತಕ ಬಿಡುಗಡೆ ಮಾಡಿ ನಮ್ಮ MLA ಪುನಣ ಅವ್ರ ಜೊತೆನೂ ಸಿದ್ಧಗಂಗಾ ಮಠ ಸ್ವಾಮೀಜಿ ಕೈಯಿಂದ, ನಮ್ಮ SMS ಸ್ಕೂಲ್ ಎಲ್ಲರ ಕೈಯಿಂದ ಪುಸ್ತಕ ಬಿಡುಗಡೆ ಮಾಡಿ ನಮಗೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾವತ್ತೂ ಮರೆಯಲ್ಲ ನಾನು. ಸೊ ಟುಡೇ ಆಲ್ಸೋ ಎವ್ರಿವೇರ್ ನಾನು ಬರೆದಿದ್ದ ಪುಸ್ತಕ, ಅದ್ರ ಜೊತೆ ನನ್ನ ಹೆಸರು ಚೆಲ್ಲಾಡ್ತಿರೋದು ನಂಗೆ ತುಂಬಾನೇ ಸಂತೋಷ ಆಗಿದೆ ಮ್ಯಾಮ್. ನೀವು ಓದಿದ ಶಾಲೆಯಲ್ಲಿಯೇ ಬರೆದಂತಹ ಪುಸ್ತಕಗಳ ಬಿಡುಗಡೆ ಆಯ್ತು ಅಂತ ಹೇಳುವಾಗ ನಿಮ್ಮ ಒಂದು ಮುಖದಲ್ಲಿ ಭಾವುಕತೆ ಅನ್ನೋದು ಕಾಣ್ತಾ ಇದೆ, ನಿಮ್ಮ ಮನಸ್ಸಿನ ಅಂತರಾಳದಿಂದ ಕಾಣಿಸ್ತಾ ಇದೆ. ಈಗ ಪುಸ್ತಕ ಬರೆಯೋದಿಕ್ಕೆ ಪ್ರೇರಣೆ
ನಾನೇ ಅಂತ ಹೇಳಿದ್ರಿ. ಏನಾದ್ರೂ ಒಂದು ಅಚೀವ್ ಮಾಡಬೇಕು, ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಹಾಗಾದ್ರೆ ಯಾವ ವಿಷಯಗಳ ಮೇಲೆ ನಿಮ್ಮ ಅಬ್ಸರ್ವೇಷನ್ ಅನ್ನೋದಿತ್ತು? ಸೊ ನಾನು ಪುಸ್ತಕ ಬರೆಯೋದು ಕೆಲವೊಂದು ಆಧಾರದ ಮೇಲೆ ಮಾತ್ರ, ಅಂದ್ರೆ ಲೈಫ್ ಬಗ್ಗೆ, ಸೈನ್ಸ್ ಅಂಡ್ ಮಿಥಾಲಜಿ. ಸೊ ಈ ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಹೇಳ್ಬೇಕಾದ್ರೆ, ಐ ಹ್ಯಾಡ್ ಎ ಇಂಟ್ರೆಸ್ಟ್ ಇನ್ ದ ಮೂವೀಸ್. ಸೊ ಮೂವೀಸ್ ನೋಡ್ಬೇಕಾದ್ರೆ ಆ ಮೆಸೇಜ್ ಏನು ಕೊಡುತ್ತೆ, ಅದು ಹೇಗೆ ವೈಡ್ ಸ್ಪ್ರೆಡ್ ಆಗಿ ರೀಚ್ ಆಗುತ್ತೆ. ದ ಫೇಮ್, ಯು ಕಾಲ್ ಇಟ್ ಅಸ್ ಅ ಫೇಮ್ ಅಲ್ವಾ, ದುಡ್ಡಿಂದ ಯಾವತ್ತು ಹೋಗ್ಬಾರ್ದು. ನಾವು ಫೇಮ್ ಸಿಕ್ಕಿದ್ರೆ ಆಟೋಮೆಟಿಕ್ ದುಡ್ಡು ಬಂದೇ ಬರುತ್ತೆ. ಅಲ್ಲ, ಎಲ್ಲರೂ ನಿಮ್ಮ ಹಾಗೆ ಯೋಚನೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೂರಜ್ ಅವರ ಒಂದು ಗುರಿನೇ ಬೇರೆ, ಸೂರಜ್ ಅವರ ಉದ್ದೇಶನೇ ಬೇರೆ. ಹಾಗಾಗಿ ಹಣದ ಹಿಂದೆ ಹೋಗಬಾರ್ದು ಅಂತ ನೀವು ಅಂದ್ಕೊಂಡಿದ್ದೀರಾ, ಹಾಗೆ ನೀವು ನಡೆದುಕೊಳ್ತಾ ಇದ್ದೀರಾ ಅಂತ ಹೇಳಬಹುದಾ? ಹಾಗಿದ್ರೆ ನಿಮ್ಮ ಪುಸ್ತಕದ ವಿಷಯ ಏನು? ಇದು ನಾನು ಬರೆದಿರೋ ಪುಸ್ತಕ ನನ್ನ ಸ್ವಂತ, ನನ್ನ ಹುಟ್ಟೂರಾಗಿರೋ ಕಾಕೋಟು ಪರಂಬು ಗ್ರಾಮದ ಪುರಾತನ ಟೈಮಲ್ಲಿ ಬಂದಿದ್ದು ಒಂದು ದೇವ್ರದ್ದು ಒಂದು ಸ್ಟೋರಿ ಮ್ಯಾಮ್. ಇದು ಇವಾಗಲೂ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಾನೊಂದು ಸರ್ವೆ ಮಾಡಿದ್ದು. ನಾನು ಯಾವ ಪುಸ್ತಕ ಬರೆದ್ರೇನು ಒಂದು ಸರ್ವೆ ಮಾಡ್ತೀನಿ ಮುಂಚೆ. ಸುಮ್ಮನೆ ಬರಿಬೇಕು ಅಂತ ಯಾವುದು ಕಾಡಚಾರಕ್ಕೆ ಬರೆಯಲ್ಲ. ಬರಿಬೇಕಾದ್ರೆ ಒಂದು 2 months 3 months ನಾನು ಸರ್ವೆ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಬರಿಬೇಕಾದ್ರೆ ನನಗೆ ಸಿಕ್ಕಿದ ಆನ್ಸರ್ ಅಂತ ಹೇಳಿದ್ರೆ, ಸ್ವಂತ ಊರಲ್ಲಿ ಕೆಲವೊಂದು ಜನರಿಗೆ ಸ್ಟೋರಿ ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಿಲ್ಲ. ನಮ್ಮೂರನ್ನ ನಾವು ಬೆಳೆಸೋದೇನು ಯಾರು ಬೆಳೆಸ್ತಾರೆ ಅಂತೇಳಿ. ಸೊ ಐ ವಾಂಟೆಡ್ ಟು ಮೇಕ್ ಸಮಥಿಂಗ್ ಫೇಮ್. ನಮ್ಮೂರನ್ನ ಸ್ವಲ್ಪ ಬೆಳೆಸ್ಬೇಕಾಗಿತ್ತು. ಹೋದೆ, ರಿಸರ್ಚ್ ಮಾಡಿದೆ, ನಮ್ಮ ದೇವಸ್ಥಾನ ಹೇಗೆ ಬಂತು, ಊರು ಹೇಗೆ ಇವಾಲ್ವ್ ಆಯಿತು ಅಂತ. ಸೂರಜ್, ಒಂದು ಪ್ರಶ್ನೆ. ನಾನು ಪುಸ್ತಕವನ್ನು ಬರೀಬೇಕು, ಮೊದಲು ನಮ್ಮ ಚಿಂತನೆ, ನೀವು ಹೇಳಿದ್ರಿ ಒಂದು ಮೆಸೇಜ್ ಕೊಡಬೇಕು ಅಂತ, ಆಯಿತು. ಆದರೆ ಒಂದು ಸಬ್ಜೆಕ್ಟ್ ಅಂತ ಅಂದಾಗ ನೀವು ಯೂತ್ ಆಗಿ ನೀವು ವಿಷಯದ ಆಯ್ಕೆಯಲ್ಲಿ ಹೇಗೆ ನಿಮ್ಮ ಮನಸ್ಸು ಕೆಲಸ ಮಾಡುತ್ತೋ? ಈಗ ನಮ್ಮ ಊರಿನ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನ ಅಂತರಾಳದಿಂದ ಬಂದಿರುವಂತಹದ್ದು, ಎಂತಹವರು ಕೂಡ ಶ್ಲಾಘಿಸುವಂತಹ ಸಂಗತಿ ಅಲ್ವಾ? ಇಂದಿನ ಯುವ ಸಮೂಹ ಎತ್ತ ಹೆಜ್ಜೆ ಹಾಕ್ತಾ ಇದೆ ಅಂತ ಒಮ್ಮೆ ನಾವು ಗ್ರಹಿಸಿದ್ರೆ ಭಯಾನಕ ಪರಿಸ್ಥಿತಿ ನಮ್ಮ ಮನಸ್ಸನ್ನ ಆವರಿಸುತ್ತೆ ಅಲ್ವಾ? ಇಂತಹ ಸಂದರ್ಭದಲ್ಲಿ ನೀವು ಯೂತ್ ಆಗಿ ನಮ್ಮೂರಿನ ದೇವಸ್ಥಾನದ ಬಗ್ಗೆ ನಾನು ಬರೆದು ಅದರ ಬಗ್ಗೆ ಒಂದು ಸಂದೇಶವನ್ನ ಕೊಡಬೇಕು, ಊರಿನ ಅಭಿವೃದ್ಧಿ ಮತ್ತೆ ಊರಿನ ಬಗ್ಗೆ ಪರಿಚಯ ಇದು ಮಾಡಬೇಕು ಅಂತ ಬರಬೇಕಾದ್ರೆ ಏನಾದ್ರೂ ಒಂದು ಮೂಲ, ಒಂದು ಕಾರಣ ಇರಬೇಕಲ್ಲ. ಏನಿರಬಹುದು? ನಮ್ಮ ಚರಿತ್ರೆನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿ ಇದೆ ಅಷ್ಟೇ. ಸೊ ಅದು ಇನ್ನೂ ಬರೋ ಜನ್ರೇಷನ್, ಜನ್ಸಿ ಆಗಿರ್ಬೋದು, ಯಾರೋ ನೆಕ್ಸ್ಟ್ ಬರೋ ಜನ್ರೇಷನ್ ಕ್ರಿಯೇಷನ್ ಮಾಡಿದ ಚರಿತ್ರೆ ಇದೆ ಅಲ್ಲ, ಅಲ್ಲಿ ಮಣ್ಮುಚ್ಚಿ ಹಾಕ್ಬಾರ್ದು. ಅದು ಇನ್ನು ನೆಕ್ಸ್ಟ್ ಇನ್ನು ಬೇರೆ ಜನ್ರೇಷನ್ ತೊಗೊಂಡೋಗ್ಬೇಕು. ನಾನು ಹೇಳಿದ ಮುಂಚೆನೇ ಹೇಳಿದ್ದೀನಿ, ಸರ್ವೆ ತೊಗೊಳ್ಬೇಕಾದ್ರೆ ಯಾರಿಗೆ ಗೊತ್ತಿದ್ದಿಲ್ಲ ಆ ಚರಿತ್ರೆ ಹೇಗೆ ಅಂತ ಹೇಳ್ಬಿಟ್ಟು, ಆಗ ನನ್ನ ಮನಸ್ಸಲ್ಲಿ ಉಟ್ಕೊಂಡಿದ್ದು ಒಂದೇ ವಿಷಯ, ಯಾಕೆ ಒಂದು ದೇರ್ ಇಸ್ ಸಮಥಿಂಗ್ ಲೆಜೆಂಡರಿ ಥಿಂಗ್ ನಮ್ಮ ಲ್ಯಾಂಡಲ್ಲಿ ಆಗಿದೆ, ಅದನ್ನು ಔಟ್ಕಾಸ್ಟ್ ಮಾಡಬೇಕು. ಅದು ನಾವು ಮಾಡೋದು ಮತ್ತೆ ಯಾರು ಮಾಡ್ತಾರೆ ಅಂತ ಅಷ್ಟೇ. ಬೆನ್ನು ತಟ್ಟಿದ್ದು ಅಂದರೆ ಅದು ನಾನು ಹೇಳ್ದಲ್ಲ, ಮೋಷನ್ ಪಿಕ್ಚರ್ಸ್ ಅಷ್ಟೇ. ಮೋಷನ್ ಪಿಕ್ಚರ್ಸ್ ಅದು ನೋಡ್ಬೇಕಾದ್ರೆ ನನ್ನ ಇಮ್ಯಾಜಿನೇಷನ್, ನನ್ನ ಕ್ರಿಯೇಟಿವಿಟಿ ಹೇಗೆ ಅಂತ ಹೇಳಿ ಒಂದು ಪುಸ್ತಕ ಬರಿಬೇಕಾದ್ರೂ ನನ್ನ ಮೈಂಡಲ್ಲಿ ಫಸ್ಟೇ ಓಡುತ್ತೆ, ಈ ಸೀನ್ಸ್ ಎಲ್ಲ ಬರುತ್ತೆ, ಈ ಥರ ಆಗಿರುತ್ತೆ, ಆ ಥರ ಆಗಬೇಕು ಅಂತ. ಅದನ್ನ ನಾನು ಪುಸ್ತಕ ಬರೀತೀನಿ. ನಾನು ಪುಸ್ತಕ ನೋಡಿದರೆ ಬೇರೆ ಥರ ಇರಲ್ಲ. ಇಟ್ ಈಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಸೆಂಟೆನ್ಸಸ್. ನೀವು ಓದ್ತಿರ್ಬೇಕಾದ್ರೆ ನಿಮಗೆ ನಿಮ್ಮ ಇಮ್ಯಾಜಿನೇಷನ್ಗೆ ಅನಿಸುತ್ತೆ, ಓ ಈ ಥರ ಸೀನ್ಸ್ ಆಗ್ತಿದೆ, ಈ ಥರ ಆಗುತ್ತೆ, ಈ ಥರ ಆಗಬೇಕು ಅಂತ. ಸೊ ನನಗೆ ಹೇಗೆ ಪ್ರೋತ್ಸಾಹ ಸಿಕ್ಕಿತು ಅಂತ ಹೇಳಿದ್ರೆ, ನಮ್ಮ ದೇವರು, ನಮ್ಮ ಊರ ದೇವರು, ನಮ್ಮ ಕಾಪಾಡಿದ ದೇವರು, ನಮಗೊಂದು ಜಾಗ ಕೊಟ್ಟಿದ್ದ ದೇವರು. ಐ ವಾಂಟೆಡ್ ಟು ಮೇಕ್ ಇಟ್ ಶೈನ್ ಅಷ್ಟೇ. ಐ ವಾಂಟೆಡ್ ಹಿಮ್ ಟು ಶೈನ್. ಮತ್ತೆ ಒಂದು 4 ಜನರಿಗೆ ರೀಚ್ ಆಗಬೇಕು. ಇದು ಬೇರೆ ನನ್ನ ಜಾಗ ಅಂತಲ್ಲ, ನಮ್ಮೂರ ಜಾಗ ಅಂತಲ್ಲ, ಇನ್ನು ಕೆಲವಾರು ಕಡೆ ಈ ಥರ ಇದೆ. ಹೇಗೆ ಸೃಷ್ಟನೆ ಆಯಿತು, ಹೇಗೆ ಮುಚ್ಚಿ ಹೋಗಿದೆ, ಅದನ್ನು ಮತ್ತೆ ತಿರುಗ ನನಗೆ ಚರಿತ್ರೆನ. ಈಗ ಸಂಕ್ಷಿಪ್ತವಾಗಿ ಆ ಕಥೆಯನ್ನು ಹೇಳಿ, ನಮ್ಮ ಯುವ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇದು ನನ್ನ ಸರ್ವೆ ಪ್ರಕಾರ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಇಬ್ಬರಿಗೆ ಹೇಳಬೇಕು, ನರೇಟರ್ಸ್ ಆಫ್ ದ ಬುಕ್. ಒಂದು ಕುഞ്ഞിರ ಭೀಮಯ್ಯ ಅಂತ ನಮ್ಮೂರವ್ರೆ, ಎರಡನೇದು ಬಂದು ಮೇವಡ ಅಯ್ಯಣ್ಣ ಅಂತ. ಹಲವಾರು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಬಂದಿದ್ದ ಸ್ಟೋರಿ ಇಷ್ಟೇ. ಒಂದು 800 years 1500-800 years ಹಿಂದೆ ಕೇರಳ ಭಾಗದಲ್ಲಿ ಒಂದು ಕಾಳಿಕಾಮಲೆ ಅಂತ ಹೇಳೋ ಒಂದು ಜಾಗ. ಆ ಜಾಗದಲ್ಲಿ
ಒಂದು ಕಲ್ಲು ತಾನಾಗಿ ಹುಟ್ಟುತ್ತೆ. ಅದರಲ್ಲಿ ಹುಟ್ಟಿದಂಥ ಮಕ್ಕಳು, ಬಾಟಲ್ ಗಾರ್ಡನ್ ಬಳ್ಳಿಯಲ್ಲಿ ಹುಟ್ಟಿದಂಥ ಮಕ್ಕಳು ಇಬ್ಬರು, ಅಣ್ಣ ತಂಗಿಯರು ಇಬ್ಬರು, ಕೊಮ್ಮು ಮೀಸೆ ಅಚ್ಚ ಅಂತ ಹೇಳ್ತೀವಿ, ಇನ್ನೊಂದು ಅಕ್ಕವಂತ, ಅಣ್ಣ ತಂಗಿ. ಆ ದೇವ್ರು ಹುಟ್ಟಿ 15 ದಿನ ಆದ್ರೇನು ಅವ್ರ ನೆಲಕ್ಕೆ ಮುಟ್ತಿತ್ತಿಲ್ಲ, ಆಕಾಶಕ್ಕೂ ಮುಟ್ತಿತ್ತಿಲ್ಲ. ಅವ್ರ ಸ್ವಂತ ಒಂದು ಜಾಗ ಹುಡುಕೋಕ್ಕೋಸ್ಕರ ಹೀಗೆ ಆ ವೆಸ್ಟರ್ನ್ ಘಾಟ್ಸ್ ಆಫ್ ಕೇರಳದಿಂದ ನಮ್ಮ ಕೊಡಗಿನ ಸೌಂದರ್ಯವನ್ನು ಸೆಳೆದು ಹೇಗೆ ಬಂದು ಕಾಕೋಟು ಪರಂಬು ಎಂಬ ಜಾಗದಲ್ಲಿ ಬಂದು ನೆಲೆಸಿದ್ರು ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಒಂದು ಕತೆ ಇತ್ತು. ಬರಬೇಕಾದ್ರೆ ಕೆಲವೊಂದು ಅಡಚಣೆಗಳಿತ್ತು. ಅವ್ರು ಹೇಗೆ ಅಂತ ಹೇಳಿದ್ರೆ, ನಾನು ಇರೋ ಜಾಗದಲ್ಲಿ, ದೇವರು ಇರೋ ಜಾಗದಲ್ಲಿ ಅವರಿಗೆ ಫಸ್ಟ್ ಪೂಜೆ ಆಗಬೇಕು ಅಂತ ಇತ್ತು. ಕೆಲವೊಂದು ದೇವಸ್ಥಾನ ಕಾഞ്ഞರತಪ್ಪ ಇತ್ತು, ಬರೋದಾರಿಯಲ್ಲಿ ಬೈತೂರಪ್ಪ, ಈ ಥರ ಹಲವಾರು ದೇವರುಗಳು ಬಂದು ಆಫರಿಂಗ್ಸ್ ಕೊಡ್ತಾರೆ. ನಮ್ಮಲ್ಲಿ ಬಂದು ನೀವು ಸ್ಟೇ ಹಾಗೆ ನಿಮಗೆ ನಾವು ಪೂಜೆ ಮಾಡ್ತೀವಿ. ಇಲ್ಲ, ಅವರು ಹೇಳಿದಿಷ್ಟೇ, ನಾನು ನೆಲೆಸಿದ್ರೆ ಮೊದಲನೇ ಪೂಜೆ ನನಗಾಗಬೇಕು, ಆದ್ಮೇಲೆ ಇನ್ನು ಉಳಿದಿದ್ದು ಎಲ್ಲರಿಗೆ. ಸೊ ಅವ್ರು ಒಪ್ಕೊಳ್ಳೋದೆ, ಅವ್ರು ಬಂದು ಆ ಸೌಂದರ್ಯ, beauty of the place, they got mesmerized and they stayed in a place called as ಕಾಕೋಟು ಪರಂಬು. ಆ ಕಾಕೋಟು ಪರಂಬು ಈಶ್ವರ ದೇವಸ್ಥಾನ, ಈಶ್ವರ ದೇವರು ಬಂದು ನೆಲೆಸಿದಕ್ಕೆ ಕಾಕೋಟಚ್ಚ ಅಂತ ಹೆಸರು ಬಂದಿರೋದು. ಕಾಕೋಟು ಪರಂಬು, ಕಾಕೋಟಚ್ಚ, ಅಚ್ಚ ಅಂತ ಹೇಳಿದ್ರೆ ಅಪ್ಪ ಅಂತ, ಕಾಕೋಟಪ್ಪ ಅಷ್ಟೇ. ಮತ್ತೆ ಅವ್ರ ಜೊತೆ ಬಂದಿದಂತ ಅವ್ರ ತಂಗಿ ಅಕ್ಕವ್ವ, ಅವ್ರ ಜೊತೆ ಈ ಅಣ್ಣ ತಂಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ಜನರು ಅವ್ರನ್ನ ನೋಡಿ ಏನಾದ್ರು ಹೇಳ್ತಾರೆ, ಹಸ್ಬೆಂಡ್ ಅಂಡ್ ವೈಫ್ ತಿಳ್ಕೊಳ್ತಾರೆ ಅಂತ ಹೇಳಿ ಕಾರ್ಯಪ್ಪ ಅಂತ ಹೇಳೋ ಒಬ್ಬ ಮಿಡಲ್ ಮ್ಯಾನ್ನ ಅವ್ರ ಜೊತೆಲಿ ಸೇರಿಸ್ಕೊಂಡು ಬರ್ತಾರೆ. ಸೊ ಇವಾಗಲೂ ನೀವು ನೋಡಿದ್ರೆ ಕಾಕೋಟಮ್ಮ ದೇವಸ್ಥಾನದಲ್ಲಿ 3 ಗುಡಿಗಳಿದೆ. ಮೊದಲನೇ ಗುಡಿ ಕಾಲಭೈರವ ಕಾಕೋಟಚ್ಚನಿಗೆ, ಮಧ್ಯದಲ್ಲಿ ಇರುವಂಥದ್ದು ಕಾರ್ಯಪ್ಪ ದೇವರಿಗೆ, ಲಾಸ್ಟಿಗೆ ಇರುವಂಥದ್ದು ಅಕ್ಕವ ತಾಯಿಗೆ. ಸೊ ಇದು ಬೇಸಿಕ್ ಮ್ಯಾಮ್. ಇದ್ರ ಒಳಗೆ ತುಂಬಾ ಕಥೆಗಳಿದೆ. ಚೌಂಡೇಶ್ವರಿ ತಾಯಿ ಬರ್ತಾಳೆ, ಮತ್ತೆ ಶಂಕರಾಚಾರ್ಯ, ಅಯ್ಯಪ್ಪ ದೇವರು. ಇಟ್ಸ್ ಅ ವೆರಿ ಬಿಗ್ ಟೇಲ್. ನಾನು ಹೇಳ್ಬೇಕು ಅಂತ ಕೂತ್ರೆ ಒಂದಿನ ಫುಲ್ ಆಗುತ್ತೆ. ಬಟ್ ಇದು ಒಂದು ಥೀಮ್, ಒಂದು ಸಂಕ್ಷಿಪ್ತವಾಗಿ ಬರೆದಂತಹ ಕಥೆಯ ಚಿತ್ರಣವನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಹೌದು. ವಿಷಯ ಸಂಗ್ರಹಣೆ ಹೇಗಿತ್ತು ನಿಮಗೆ? ಇದು ಕೇವಲ ಒಂದು, ನೀವು ಪ್ರಸ್ತುತ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಏನ್ ಕೆಲಸ ಮಾಡ್ತಾ ಇದ್ದೀರಿ? ನಾನು ಫಂಕ್ಷನಲ್ ಕನ್ಸಲ್ಟೆಂಟ್ ಆಗಿ ಎಲ್ಲಿ? ಬೆಂಗಳೂರು ಫಂಕ್ಷನ್ ಕನ್ಸಲ್ಟೆಂಟ್, ಡಾರ್ವಿನ್ ಬಾಕ್ಸ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಹೇಳೋ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಿಯರ್ಲಿ ಒಂದು 6 to 7 years ಆಯ್ತು ಮ್ಯಾಮ್ ಬೆಂಗಳೂರಲ್ಲಿ ಬಂದು. ಸೊ ಫಂಕ್ಷನ್ ಕನ್ಸಲ್ಟೆಂಟ್ ಸೌತ್ ಈಸ್ಟ್ ಏಷ್ಯಾ ರೀಜನ್ ವರ್ಕ್ ಮಾಡ್ತಿದ್ದೀನಿ ಇವಾಗ ನಾನು. ಈಗ ಪುಸ್ತಕ ಬರೆಯೋದಿಕ್ಕೆ ಸಮಯ ಹೇಗೆ ಹೊಂದಿಸ್ಕೊಂಡ್ರಿ? ಅದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕನಸು ನಾವು ತಾನೇ ಬೆಳೆಸ್ಬೇಕು. ಸಮಯ ಹೇಗೆ ಹೊಂದಿಸ್ಕೊಂಡ್ರಿ? ಬೆಳಿಗ್ಗೆ ಒಂದು ಊರಿನ ಬಗ್ಗೆ ನೀವು ಬರೀಬೇಕಾದ್ರೆ, ನೀವು ನಗರದಲ್ಲಿ ಇದ್ಕೊಂಡು ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಸಮಯ ಸಾಕಾಯ್ತಾ? ಸಮಯ ನಿಜವಾಗಿ ಸಾಕಾಗಿಲ್ಲ. ಒಂದು ಪುಸ್ತಕ ಬರೆಯಕ್ಕೆ ನನಗೆ ನಿಜವಾಗ್ಲೂ 1.5 ವರ್ಷ ತಗೊಳುತ್ತೆ. ಒಂದು ಪುಸ್ತಕ ಬರೆಯೋದೊಂದೇ, ಒಂದು ಶಾರ್ಟ್ ಮೂವಿ ಮಾಡೋದೊಂದೇ. ಸೊ ರಿಸರ್ಚ್ ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ 9 to 6 ವರ್ಕ್, ಆಮೇಲೆ ಒಂದೊಂದ್ಸಲ ಎಕ್ಸ್ಟೆಂಡ್ ಆಗ್ತಿತ್ತು ಆಫೀಸು. ನೈಟ್ ಏನು ಮಾಡ್ತಿದ್ದೆ, 9 PM ಇಂದ 12, 1, 2, 3, ಕೆಲವೊಂದು 3 o'clock ಗಂಟ ಆಗ್ತಿತ್ತು. ಸೊ ಏನು ಮಾಡ್ತಿದ್ದೆ, ಆ ಟೈಮಲ್ಲಿ ನಾನು ಆ ನರೇಟರ್ಸ್ ಅವ್ರಿಗೆ ಕಾಲ್ ಮಾಡ್ತಿದ್ದೆ. ನಾನು ಆಫೀಸ್ ಬಿಟ್ಟು ಒಂದು 30 minutes ಬ್ರೇಕ್ ತೊಗೊಂಡು ಇಮಿಡಿಯೇಟ್ ಕೂತು ಅವ್ರಿಗೆ ಕಾಲ್ ಮಾಡ್ತಿದ್ದೆ. ವಾರಕ್ಕೆ ಒಂದ್ಸಲಿ ನನಗೆ ಕಾಲ್ ಮಾಡಿ ಸ್ಟೋರಿ ಹೇಳ್ತಿದ್ರು. ಅದು ಹೇಗೆ ಸ್ಟೋರಿ ಹೇಳ್ತಿದ್ರು ಅಂದರೆ, ದೇ ಯೂಸ್ ಟು ಮೇಂಟೈನ್ ಅ ಸ್ಮಾಲ್ ಪೇಪರ್ ಮ್ಯಾಮ್. ಒಂದು ಪೇಪರಲ್ಲಿ ಕತೆ, ಅದು ಹಳೇ ಕಾಲದ್ದು, ಆ ಹಳೇ ಕನ್ನಡ ಕಥೆಯಲ್ಲಿ ಬರೆದಿಡ್ತಿದ್ರು, ಕೊಡವ ಲ್ಯಾಂಗ್ವೇಜಲ್ಲಿ ಬರೆದಿಡ್ತಾರಲ್ಲ ಆ ಥರ. ಸೊ ಅದನ್ನು ಹೇಳ್ತಾ ಅವ್ರ ಕತೆ ಹೇಳ್ತಿದ್ರು. ನಾನು ಅದನ್ನು ನನ್ನ ಲ್ಯಾಪ್ಟಾಪಲ್ಲಿ ರೆಕಾರ್ಡ್ ಮಾಡ್ತಿದ್ದೆ. ಈಗ ಗೊತ್ತಲ್ಲ ನಿಮಗೆ, AI ಟೂಲ್ಸ್ ಬಂದ್ಬಿಟ್ಟಿದೆ. ಈಗ ಅವರಿಬ್ರೇನೆ ನಿಮಗೆ ಮಾಹಿತಿ ಕೊಟ್ಟಿದ್ದು? ಅವರಿಬ್ರೇನೆ. ಅವ್ರು ಇದ್ದಾರೆ. ಅವರು ಭೇಟಿ ಕೊಟ್ಟಿರ್ಲಿಲ್ವಾ ಸ್ಥಳಕ್ಕೆ? ದೇವಸ್ಥಾನ ಇರೋದೇ ನಮ್ಮ ಮನೆ ಹತ್ರನೇ. ಅಲ್ಲ, ಮನೆ ಹತ್ರ. ನೀವು ವಾಸ ಇರೋದು ಬೆಂಗಳೂರಿನಲ್ಲಿ. ಹೌದು. ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದ್ರಿ? ನಾವು ನಮ್ಮ ನೆಲದ ಸಂಸ್ಕೃತಿಯ ಬಗ್ಗೆ ಬರೀಬೇಕಾದ್ರೆ ಆ ನೆಲದಲ್ಲೇ ಕೂತು ಬರೀಬೇಕು ಅನ್ನೋದು ನಾನು ಬರ್ತಿದ್ದಲ್ಲ, ಒಂದು ಅಭಿಪ್ರಾಯ, ಸಲಹೆ ಕೂಡ. ನೀವು ನಗರದಲ್ಲಿದ್ದುಕೊಂಡು ನಿಮ್ಮ ಊರಿನ ದೇವಸ್ಥಾನದ ಚರಿತ್ರೆಯನ್ನ ಹೇಗೆ ಬರೆಯೋದಿಕ್ಕೆ ಸಾಧ್ಯ ಆಯ್ತು? ಒಂದು ಈಗ ಟೆಲಿಕಮ್ಯುನಿಕೇಶನ್, ಒಂದು ಫೋನ್,
ಇಂಟು ಫಾಸ್ಟ್ ಫಾರ್ವರ್ಡ್. ಎರಡನೇದು ಬಂದ್ಬಿಟ್ಟು ಒಂದು ಮಂತ್ಲಿ ಒನ್ಸ್ ನಾವು ವಿಸಿಟ್ ಕೊಡ್ತಿದ್ದೆ ಮ್ಯಾಮ್. ಬಂದು ಅವ್ರನ್ನ ನೋಡಿಕೊಂಡು ಅವ್ರು ಹೇಳ್ತಿದ್ರು ಈ ಜಾಗದಲ್ಲಿ ಇಂಥ ಘಟನೆ ಆಯಿತು, ಆ ಜಾಗದಲ್ಲಿ ಅಂತ ಆಯಿತು, ಈ ಸಿಚುವೇಶನ್ ಹೇಗೆ ಕ್ರಿಯೇಟ್ ಆಯಿತು, ಆ ಸೀನ್ಸ್ನ ಬಿಡಿಸಿ ನನಗೆ ಹೇಳ್ತಿದ್ರು. ಒಂದು ಅಡ್ವಾಂಟೇಜ್ ಆಯಿತು. ರಾಜಾ ಸೂರಜ್ ಅವರೇ, ಸಮಯವನ್ನ ಹೇಗೆ ಹೊಂದಿಸ್ಕೊಳ್ತಿದ್ರಿ? ಸುಮ್ಮನೆ ಹುಷಾರಿಲ್ಲ, ಅದಿದೆ ಇದೆ ಕೆಲಸದಿಂದ ಫುಲ್ ಏನಾದ್ರೂ ಒಂದು ಕಾರಣ ಹೇಳಿ ನಾನು ಬರ್ತಿದ್ದೆ ಬುಕ್ ಬರೆಯೋಕ್ಕೆ. ನಾನು ಹೇಳಿದ ಥರ 9 to 6 ಒಂದೊಂದು ದಿನ ಅದು 10 ಎಕ್ಸ್ಟೆಂಡ್ ಆಗ್ತಿತ್ತು. ಆದರೆ ನೈಟಲ್ಲಿ ಕೂತ್ಕೊಂಡು ಒಂದು ದಿನ 6 ಮಂತ್ಸಲ್ಲಿ ಒಂದು ದಿನನೂ ನಾನು ರೆಸ್ಟ್ ತೊಗೊಂಡಿಲ್ಲ ಆ ಸಂಶೋಧನೆ ಮಾಡಿ. ಏಕೆಂತ ಹೇಳಿದ್ರೆ ನಾವು ಇವತ್ತೊಂದು ಕತೆ ಬರಿತೀವಿ, ಆ ಕತೆ ಅದು ನಿಜ ಕತೆ, ಎಷ್ಟೋ ವರ್ಷಗಳಿಂದ ಆ ಥರದಲ್ಲಿ ಆ ಜಾಗದಲ್ಲಿ ನೈಜ ಕತೆ ಅದು. ಆ ಜಾಗದಲ್ಲಿ ಇರೋ ಜನರಿಗೆ, ನನಗಿಂತ ಆ ಜಾಗದಲ್ಲಿ ಇರೋ ಕೆಲವೊಂದು ಹಳೆ ಜನರಿಗೆ, ನಮ್ಮ ಫೋರ್ ಫಾದರ್ಸ್ ಇರ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಬರೆಯೋ ಕತೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಓದಿದಾಗ ಅವರಿಗೆ ಅನ್ಸ್ಬೇಕು. ಹೇಳಿದ್ದಾರೆ, ಕೆಲವೊಬ್ರು ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ. ಹೇಗಂತ ಹೇಳಿದ್ರೆ ಅವ್ರು ಪೇಪರ್ ಇಟ್ಕೊಂಡು ನಮ್ಗೆ ಹೇಳ್ಬೇಕಾದ್ರೆ ಆ ಸೀಕ್ವೆನ್ಸ್ ಇದೆಯಲ್ಲ ಅದನ್ನ ಸಾರ್ಟ್ ಔಟ್ ಮಾಡಿ ಒಂದು ಸ್ಟೋರಿ ತರ ಫಾರ್ಮ್ ತರಬೇಕು ಅಂತ ಇದೆಯಲ್ಲ, ದಟ್ಸ್ ಅ ವೆರಿ ಕ್ರಿಯೇಟಿವಿಟಿ. ಅದೊಂದು ನನಗೊಂದು ನನ್ನ ಪರ್ಸನಲ್ ಅನ್ಸ್ಕೊಂಡ್ರೆ ನನಗೊಂದು ಅಚೀವ್ಮೆಂಟೇ ಅದು. ಸೊ ಅದು ಇಟ್ ವಾಸ್ ಅನ್ ಅಮೇಝಿಂಗ್ ಮೂಮೆಂಟ್. ಆದ್ರೆ ಸೂರಜ್ ಅವರ ಮುಖದಲ್ಲಿ ಆ ಶ್ರಮ ಕಾಣಿಸ್ತಾ ಇಲ್ಲ, ಕಷ್ಟ ಕಾಣಿಸ್ತಾ ಇಲ್ಲ. ನಾವು ಮಾಡಿ ನಮ್ಮ ಜೊತೆ ಇದ್ರೆ ಸಾಕು. ಯುವ ಶಕ್ತಿಯ ಆಸಕ್ತಿಯ ಮುಂದೆ ಶ್ರಮ ಅನ್ನೋದು ಕಾಣೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನೀವು ಅದನ್ನ ಕಷ್ಟದ ದಿನಗಳು ಅಂತ ಯಾವತ್ತೂ ನೀವು ಅನ್ಸ್ಕೊಂಡಿಲ್ಲ. ತುಂಬಾ ಪ್ರೀತಿಯಿಂದ ನೀವು ಆ ಕೆಲಸವನ್ನ ಮಾಡಿದ್ದೀರಿ ಅಂತ ಹೇಳ್ಬಹುದು. ಟೈಟ್ಲ್ ಆಫ್ ದಿ ಸ್ಟೋರಿ ಏನು, ಯಾವ ಭಾಷೆಯಲ್ಲಿದೆ? ಅದು ಆಕ್ಚುಲಿ ಬೈಲಿಂಗ್ವೆಲ್ ಬುಕ್ ಅಂತ ಹೇಳ್ತಾರೆ ಮ್ಯಾಮ್. ಇದು ಇಂಗ್ಲಿಷ್ ಪ್ಲಸ್ ಕನ್ನಡ. ನಾನು ಮುಂಚೆ ಬರೆದಿದ್ದ ಬುಕ್ ಬಂದ್ಬಿಟ್ಟು ಹಿಡನ್ ಸೀಕ್ರೆಟ್ಸ್ ಆಫ್ ಲೈಫ್ ಅಂತ ಹೇಳಿ. ಸೊ ಅದು 6 ಲ್ಯಾಂಗ್ವೇಜಸ್ ಅಲ್ಲಿ. ಯಾವೆಲ್ಲ ಭಾಷೆ? ಕನ್ನಡ, ಇಂಗ್ಲಿಷ್, ಮಲಯಾಳಂ, ತೆಲುಗು, ತಮಿಳ್, ಹಿಂದಿ, 6 ಲ್ಯಾಂಗ್ವೇಜಸ್ ಅಲ್ಲಿ ಆಗಿದೆ. ಸೊ ಅದರಲ್ಲಿ 33 ಥಾಟ್ಸ್ ನನ್ನ ಓನ್ ಆಗಿ ಬರೆದಿರೋದು, ಓನ್ ಥಾಟ್ಸ್ ಬರೆದಿರೋದು. ಅದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ ಆಗಿದೆ. ನಿಮಗೆ ಎಷ್ಟು ಭಾಷೆ ಬರುತ್ತೆ? ನನಗೆ ನಾನು ಹೇಳಿದೆಲ್ಲ ಭಾಷೆ ಬರುತ್ತೆ ಮ್ಯಾಮ್. ನಾನು ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಬರುತ್ತೆ, ಕೊಡ ಲ್ಯಾಂಗ್ವೇಜ್ ಬರುತ್ತೆ. ಸೊ ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಫಿಲಿಪೀನ್ಸ್ ಆಲ್ಸೋ. ವೆರಿ ಗುಡ್. ಈಗ ತರ್ಜುಮೆ ಅಂತಂದ್ರೆ ಈಗ ಟ್ರಾನ್ಸ್ಲೇಷನ್ ಮಾಡೋದಿಕ್ಕೆ ನೀವು ಯಾರನ್ನು ಇದ್ದಾರೆ ನಮ್ಮ ಟೀಮ್ ಇದ್ದಾರೆ ಮ್ಯಾಮ್. ಆಕ್ಚುಲಿ ಟೀಮ್ ಇದ್ದಾರೆ. ಸೊ ಇದೊಂದು ಥ್ಯಾಂಕ್ಸ್. ಹೇಗೆ ಕಲ್ತ್ರಿ ಸೂರಜ್ ನೀವು ಇದು ಒಂದು ಭಾಷೆಯನ್ನ ಕಲ್ತು ಉಳಿಸ್ಕೊಳ್ಳೋದೇ? ಅದೇ ನಮ್ಮ ನೆಲದೊಂದು ಶಕ್ತಿ. ಕೊಡಗಿನಲ್ಲಿ ಮಾತ್ರ ನಾಡು. ಹೌದು, ಕೊಡಗಲ್ಲಿ ಮಾತ್ರ ಕಾಣಕ್ ಸಿಗುತ್ತೆ. ಎಲ್ಲಾ ಲ್ಯಾಂಗ್ವೇಜ್ ಇರುವಂಥ ಜನರು, ಎಲ್ಲ ಭಾಷೆಯನ್ನು ಮಾತಾಡೋ ಜನರು ನಮ್ಮ ಕೊಡಗಲ್ಲಿ ಮಾತ್ರ. ಐ ಆಮ್ ಆಲ್ವೇಸ್ ಪ್ರೌಡ್. ನಾನು ಬರೆಯುವಂಥ ಎಲ್ಲ ಪುಸ್ತಕ ಕೂರ್ಗ್ ಬಗ್ಗೆನೇ ಇರುತ್ತೆ, ಕೂರ್ಗ್ ಜನರು ಬಗ್ಗೆನೇ ಇರುತ್ತೆ. ಯಾವ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಏನಿರಲ್ಲ, ಬಟ್ ಇಟ್ಸ್ ಯುನೈಟೆಡ್. ಅದೊಂದೇ. ಇನ್ನು ಬರೆಯುವಂಥ ಪುಸ್ತಕಗಳು ಹಾಗೆ ಇರುತ್ತೆ. ಸೊ ಅದು ಬರೀಬೇಕು ಅಂತ ಬರ್ಬೇಕು. ಈಗ ಆಲ್ರೆಡಿ ಒಂದು ಪುಸ್ತಕದ ಬಗ್ಗೆ ಹೇಳಿದ್ರೆ, 2 ಪುಸ್ತಕ. ಅದು ಒಂದಾನು ಹೇಳಿದ್ದಾರೆ. ಐ ಹ್ಯಾವ್ ಓನ್ ಕಂಪನಿ ಕಾಲ್ಡ್ ಆಸ್ ರಾಜ್ಪಾಟೆ ಕ್ರಾನಿಕಲ್ಸ್. ಸೊ ಆ ಕಂಪನಿ ಹೇಗೆ ಅಂತ, ಅದ್ರ ಕೆಳಗೆ ಬರೋ ಪುಸ್ತಕಗಳು ಹೇಗೆ ಅಂತ ಹೇಳಿದ್ರೆ, ಒಂದು ಪುಸ್ತಕ ಇನ್ನೊಂದು ಪುಸ್ತಕ ಲಿಂಕ್ ಆಗಿರುತ್ತೆ. ಸೊ ಆ ಪುಸ್ತಕ ಓದಿದ್ರೆ ಮಾತ್ರ ನಿಮಗೆ ಅದು ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಅಂತ ಗೊತ್ತಾಗುತ್ತೆ. ಸೊ ನಾನು ಮೊದಲ ಪುಸ್ತಕದಲ್ಲಿ ನೀವು ಅದನ್ನ ಬರ್ದಿದ್ದೀರಾ? ಅದೊಂದು ಮೊದಲನೇ ಪುಸ್ತಕ ಬರ್ದಿದ್ದೀನಿ ಮ್ಯಾಮ್. ಅದು ಈಗ ಮೊದಲನೇ ಪುಸ್ತಕದಲ್ಲಿ 2 ಮತ್ತು 3ನೇ ಪುಸ್ತಕ ಹೀಗೆ ಲಿಂಕ್ ಅಂತ ಕೇಳ್ತಿದ್ದೀರಾ? ಸೊ ಮೊದಲನೇ ಪುಸ್ತಕ ಬಂದು ಅಲ್ಲ, ನೀವು ಅದು ಆ ಮಾಹಿತಿ ಕೊಟ್ಟಿದ್ದೀರಾ ಮೊದಲನೇ ಪುಸ್ತಕದಲ್ಲಿ? ಮೊದಲನೇ ಪುಸ್ತಕದಲ್ಲಿ 3ನೇ ಪುಸ್ತಕ ಲಿಂಕ್ ಇಲ್ಲ. 2ನೇ ಪುಸ್ತಕದಲ್ಲಿ 3ನೇ ಪುಸ್ತಕ ಲಿಂಕ್ ಇದೆ. 4ನೇ ಪುಸ್ತಕ ಏನ್ ಬರುತ್ತೆ ಅದು 3ನೇ ಪುಸ್ತಕ ಲಿಂಕ್ ಇರುತ್ತೆ. ಸೊ ಇದು ಕಾಕೋಟಚ ದೇವರದ್ದು ಬರ್ದಿರೋದು, ಬಟ್ ಅದರಲ್ಲಿ ಪ್ರಿಫೇಸ್ ಮತ್ತೆ ಓದುಗರು ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ತೆಗೆದು ನಾವು ಓದಿದಾಗ ಮುಂದೆ ಒಂದು ಪುಸ್ತಕ ಇದೆ ಅಂತ ಓದ್ಲೇಬೇಕು, ಲೇಖಕರು ಬರೀಬೇಕಲ್ವಾ? ಹೌದು, ಓದ್ಲೇಬೇಕು. ಏಕೆಂತ ಹೇಳಿದ್ರೆ ನೀವು ಇಂಗ್ಲೀಷಲ್ಲಿ ನೋಡಿರ್ಬೋದು, DC ಕಾಮಿಕ್ಸ್ ಮತ್ತು ಮಾರ್ವೆಲ್ಸಲ್ಲಿ ಒಂದು ಸ್ಟೋರಿ ಲೈನ್ ಇನ್ನೊಂದು ಸ್ಟೋರಿ ಲೈನ್ ಲಿಂಕ್ ಇರುತ್ತೆ. ಅದೇ ಕಾನ್ಸೆಪ್ಟ್ ಅಲ್ಲಿ ಇಟ್ಟು ನಾವು ಬರೀತಿರೋದು. ಪುಸ್ತಕದಲ್ಲಿ ಅದರ ಬಗ್ಗೆ ಮಾಹಿತಿ ಇರುತ್ತೆ. ನಿಮ್ಮ ಪುಸ್ತಕ ಓದಿದ್ರೇನು ಗೊತ್ತಾಗುತ್ತೆ ನಿಮಗೆ. ಸ್ಟೋರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಎಂಡ್ ಆಗ್ಬೇಕಾದ್ರೆ ನೆಕ್ಸ್ಟ್ ಬುಕ್ಕಿಗೆ ಯಾವ ಪುಸ್ತಕ ಲಿಂಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಹೈಲೈಟ್ ಆಗಿದೆ ಆಲ್ರೆಡಿ.
ಸೊ ಒಂದು ಅಂತ ಹೇಳಿದ್ರೆ ಈ ಬರೆದಿರೋಂಥ ಪುಸ್ತಕಗಳು ಒಂದಲ್ಲ ಒಂದಿನ ನೆಕ್ಸ್ಟ್ ಲೆವೆಲಿಗೆ ರೀಚ್ ಆಗಬೇಕು, ಗೊತ್ತಾಗಬೇಕು ಜನರಿಗೆ. ಆಲ್ರೆಡಿ ನಾನು ಕೆಲವೊಬ್ಬರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನನಗೆ ನರೇಟರ್ಸ್ ನಾನು ಹೇಳಿದ್ದಾರ, ನನಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿದ್ದು ಸೀಮಾ ನಾಯರ್, ಶಿ ವಾಸ್ ಮೈ ಟೀಚರ್. ನೀವು ಕೇಳಿದ್ರಲ್ಲ ನನ್ನ ಕ್ವಶನ್ ಮುಂಚೆ ಹೇಗೆ ಸ್ಕೂಲ್ ನನಗೆ ಹೆಲ್ಪ್ ಮಾಡ್ತಂದ್ರೆ, ನನಗೆ ಒಂದು ಸಾಥ್ ಕೊಟ್ಟಿದ್ದಂಥ ಸ್ಕೂಲ್ ನಮ್ಮ ಬರೆಯೋಕ್ಕೆ ಅಲ್ಲಿರೋ ಟೀಚರ್ಸ್ ಅಂದರೆ 2 ಬೆಸ್ಟ್ ಎಕ್ಸಾಂಪಲ್ಸ್. ಒನ್ ಈಸ್ ಮೈ ಪ್ರಿನ್ಸಿಪಾಲ್ ಕುಸುಮ್, ಅನದರ್ ಒನ್ ಈಸ್ ಸೀಮಾ ನಾಯರ್. ನಾನು ಬರೆದಿರೋಂಥ 3 ಪುಸ್ತಕಗಳಲ್ಲಿ ನನಗೆ ಟ್ರಾನ್ಸ್ಲೇಷನ್ ಹೆಲ್ಪ್ ಮಾಡಿದ್ದು ಕನ್ನಡದಲ್ಲಿ ಸೀಮಾ ನಾಯರ್. ಶಿ ಈಸ್ ಅ ಕನ್ನಡ ಲೆಕ್ಚರರ್ ಆ್ಯಕ್ಚುಲಿ. ಇಂಗ್ಲೀಷ್ ಮತ್ತು ತಮಿಳ್ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜಲ್ಲಿ ಫ್ರೆಂಡ್ಸ್ ಇಟ್ಟಿದ್ದಕ್ಕೆ ನನಗೆ ಅಲ್ಲೇ ನನಗೆ ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮವನ್ನ ನಿಮ್ಮ ಗುರುಗಳು ಕೇಳ್ತಾ ಇದ್ದಾರೆ ಅಂತ ಹೇಳಬಹುದು. ನೀವು ಮತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಗುರುಗಳ ಬಗ್ಗೆ? ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ನನಗೆ ಇಂಥ ಒಂದು ಲೆಕ್ಚರ್ಸ್ ಅವರ ಟೀಚರ್ಸ್ ಸಿಕ್ಕಿದ್ದಕ್ಕೆ ಬ್ಲೆಸ್ಸಿಂಗ್ಸ್. ಎಲ್ಲರಿಗೆ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಸಿಗಬೇಕು ಅಂತ ನಾನು ಬೇಡ್ಕೊಳ್ತೀನಿ ದೇವ್ರ ಜೊತೆ. ಥ್ಯಾಂಕ್ಸ್ ಅ ಲಾಟ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ನನ್ನ ಬ್ಯಾಕ್ ಎಂಡಲ್ಲಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಎಸ್ಸಲ್ಲಿ ಹೇಳಿದ್ರೆ ಥ್ಯಾಂಕ್ಸ್ ಆಗೋಲ್ಲ. ಬಟ್ ನಾನು ಬುಕ್ ಬರೀಬೇಕಾದ್ರೆ ನೆಕ್ಸ್ಟ್ ಎಷ್ಟೇ ಬುಕ್ ಬರೆದ್ರೇನು ದೇ ವಿಲ್ ಬಿ ಇನ್ ವಿತ್ ಮೈ ಜರ್ನಿ. ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡ್ತೀನಿ. ನಿಮ್ಮ ಕನಸು ಸಾಕಾರ ಆಗಲಿ. ಈಗ ನಿಮ್ಮ ಕುಟುಂಬದ ಬಗ್ಗೆ ನಾವು ಮಾತನಾಡೋಣ. ಓಕೆ. ನಿಮ್ಮ ತಂದೆ ತಾಯಿ ಕುಟುಂಬದ ಸದಸ್ಯರ ಬಗ್ಗೆ ಹೇಳಿ. ತಂಗಿ ದಳೆಯಲ್ಲಿ ನನಗೆ ಒಬ್ಬಳೇ ತಂಗಿ, ಮತ್ತೆ ಅಮ್ಮ ಅವಳ ಹೆಸರು? ತಂಗಿ ಹೆಸರು ರಶ್ಮಿ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಮತ್ತು ಅಮ್ಮ ಶಿ ವರ್ಕ್ಸ್ ಇನ್ VSS ಬ್ಯಾಂಕ್ ಆಸ್ ಅ ಸೆಕ್ರೆಟರಿ. ತಂದೆ ಸ್ವಂತ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಟ್ರಕ್ ಬಿಸ್ನೆಸ್. ಅವರ ಸಹಕಾರ ಹೇಗಿತ್ತು ನಿಮಗೆ? ಯಾರು ನಂಬಿಲ್ಲ ಮ್ಯಾಮ್ ಬುಕ್ ಬರಿತೀನಿ ಅಂತ ಹೇಳ್ಬೇಕಾದ್ರೆ. ಎಲ್ಲರಿಗೂ ಎಲ್ಲ ಹೇಳಿದ್ರ ಬರೆಯೋಕೆ ಮುನ್ನ? ಹಣಕಾಸಿನ ನೆರವು ಯಾರು ಕೊಟ್ರು? ಎಲ್ಲ ನಂದೆ ಮ್ಯಾಮ್, ಎಲ್ಲ ನಂದೆ. ನಾನು ಹೇಳ್ದಲ್ಲ, ರಾಜಪಾಟೆ ಕ್ರಾನಿಕಲ್ಸ್ ಇಸ್ ಮೈ ಪ್ರೊಡಕ್ಷನ್ ಕಂಪನಿ. ನನ್ನ ಕೈಯಿಂದ ಹಾಕ್ಬಿಟ್ಟು ಈ ಬುಕ್ಸ್ ಎಲ್ಲ ರಿಲೀಸ್ ಆಗಿರೋದು. ತಂಗಿ ಹೇಗೆ ಕೋಆಪರೇಟ್ ಮಾಡ್ತಾಳೆ? ನಾನು ಏನೇ ಡಿಸಿಷನ್ ತಗೊಳ್ಳೋದಾದ್ರೆ ನಾನು ಕೇಳೋದು ಅವಳನ್ನ ಫಸ್ಟ್. ಜಗಳ ಮಾಡ್ತಾರಲ್ಲ ಅಣ್ಣ ತಂಗಿ, ಅದೆಲ್ಲ ಇರುತ್ತೆ ಮ್ಯಾಮ್, ಅದೆಲ್ಲ ಇರುತ್ತೆ ಸಾಮಾನ್ಯ. ಜಗಳ ಮಾಡೋದಿದ್ರೆ ಪ್ರೀತಿಯಲ್ಲಿ ಹುಟ್ಟುತ್ತೆ ಅಂತ ಹೇಳಿ, ಸೊ ಅದೆಲ್ಲ ಇರುತ್ತೆ. ಬಟ್ ನಾನು ಏನೇ ಡಿಸಿಷನ್ ತೆಗಿಬೇಕಾದ್ರೆ ನಾನು ಕೇಳೋದು ನನ್ನ ತಂಗಿನ ಫಸ್ಟ್. ಇದು ಅದು ಏನೇ ಆಗಲಿ, ಡ್ರೆಸ್ ಇದ್ರೇನು, ಬುಕ್ ಟೈಟಲ್ ಇದ್ರೇನು, ಏನ್ ಫಸ್ಟ್ ಡಿಸ್ಕಷನ್ ಅಲ್ಲಿ ಡಿಸ್ಕಷನ್ ಹೋಗಿ 4-5 ಜನರು ಹಾಗೆ ಹೇಗೆ ಅಂತ ಕೇಳಿ, ಬಟ್ ಅವಳು ಡಿಸ್ಕಷನ್ ಪ್ರಿಯಾರಿಟಿ ತಗೊಂಡು ನನಗೆ ಮಾಡೋದು. ಸಹಾಯ ಮಾಡ್ತಾಳೆ, ನನಗೆ ಎಲ್ಲರೂ ಮಾಡ್ತಾರೆ. ಇನ್ನು ನಿಮ್ಮ ಕನಸುಗಳೇನು? ಇನ್ನೂ ಹೆಚ್ಚು ಪುಸ್ತಕಗಳನ್ನ ಬರೀತೀರಿ ಅಂತ ಹೇಳಿದ್ರಿ ಸೂರಜ್. ಯಾವ ವಿಷಯದ ಮೇಲೆ ಆಧಾರಿತ ಆಗಿರಿ? ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಪುಸ್ತಕ ಬಂದು ಒಂದು ವ್ಯಕ್ತಿ ಹೇಗೆ ಅವನು ಆಬ್ಸ್ಟ್ಯಾಕಲ್ಸ್ ಎಲ್ಲ ದಾಟಿ ಮುಂದೆ ಬಂದು ನಿಲ್ತಾನೆ ಅಂತ ಹೇಳೋದು, ಮಿಡಲ್ ಕ್ಲಾಸ್ ಲೈಫ್ ಹುಡುಗನ ಬಗ್ಗೆ ಬರೆದಿರುವಂಥದ್ದು. ಎರಡನೇ ಪುಸ್ತಕ ಬಂದು ಇಟ್ಸ್ ಅ ಹಿಂಟ್ ಫಾರ್ ನನ್ನ ಬರೆಯೋಂಥ ನೆಕ್ಸ್ಟ್ ಪುಸ್ತಕಗಳ ಮೇಲೆ ನಾನು ಬರೆದಿರೋ ಥಾಟ್ಸ್. ಮತ್ತು ಮೂರನೇ ಪುಸ್ತಕ ಬಂದು ನಿಮ್ಗೆ ಗೊತ್ತಿರೋಂಥ ಕಾಕೋಟಚ್ಚ. ನಾಲ್ಕನೇ ಪುಸ್ತಕ ನನ್ನ ಮೈಂಡಲ್ಲಿ ಇದೆ, ಬಟ್ ಇದನ್ನ ಹೇಳ್ಕೋಬೇಕು ಅಂತ. ಇಟ್ಸ್ ಸೋಷಿಯೋ ಪೊಲಿಟಿಕಲ್ ಬುಕ್. ನಮ್ಮ ಯೂತ್ನ ಇಟ್ಬಿಟ್ಟು ಯೂತಿಗೆ ಏನು ಬೇಕು, ಕರೆಂಟ್ ಸೋಷಿಯೋ ಪೊಲಿಟಿಕಲ್ಗೆ ಏನು ಬೇಕು ಅದನ್ನ ಇಟ್ಬಿಟ್ಟು ಬರೆಯೋಣ ಅಂತ ಜಸ್ಟ್ ಥಿಂಕ್ ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿಲ್ಲ. ಈ ಪ್ರೊಫೆಷ್ನಲ್ ಲೈಫ್, ಈ ಪ್ಯಾಷನ್ ಲೈಫ್ ಜೊತೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ದಟ್ಸ್ ನೆಕ್ಸ್ಟ್ ಮೈ ಥೀಮ್ ಏನಂತ, ಸೋಷಿಯೋ ಪೊಲಿಟಿಕಲ್ ಫಾರ್ ಯೂತ್. ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತಿದ್ದೀನಿ. ಅದಾಗುತ್ತಾ ಅಂತ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಪ್ಲಾನ್ ಮಾಡ್ಕೊಂಡಿದ್ದೀರಿ? ಪ್ಲಾನ್ ಒಂದು ಮಾತಿದೆ, ಎವ್ರಿ ಮ್ಯಾನೇಜ್ಮೆಂಟ್ ವಾಂಟ್ಸ್ ಟು ಮೇಕ್ ದಿ ಕನ್ಸರ್ನ್ ಸಕ್ಸಸ್ಫುಲ್ ಬೈ ಪ್ಲಾನಿಂಗ್ ಅಂತ. ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಅದು ಸಕ್ಸಸ್ ಆಗುತ್ತೆ ಖಂಡಿತವಾಗಿ. ನಮ್ಮ ಶ್ರೋತೃಗಳು ಕೂಡ ನಿಮಗೆ ಹರಿಸ್ತಾ ಇದ್ದಾರೆ, ಸ್ನೇಹಿತರು, ಯುವ ಸ್ನೇಹಿತರು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಯುವ ಸಮೂಹ ಹೇಗಿರಬೇಕು ಜೀವನ ಶೈಲಿ ಅಂತ ಹೇಳ್ತೀರಿ? ನಿಜ ಮ್ಯಾಮ್, ನೀವು ಹೇಳಿದ ಕ್ವಶನ್ 100% ನಿಜಾನೇ. ನೀವು ಆರಂಭದಲ್ಲಿ ಹೇಳಿದ್ರಿ, ಜೀವನ, ಅವರವರ ಜೀವನ ಬಹಳ ಚಿಕ್ಕದಾಗಿರುತ್ತೆ ಅಂತ. ಆ ಕಾಲದಲ್ಲಿ ನಾವು ಸಾಧನೆ ಮಾಡಬೇಕು ಅಂತ, ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ನೀವು ಪರೋಕ್ಷವಾಗಿ ಹೇಳಿದ್ರಿ. ಹಾಗಾದ್ರೆ ಇಂದಿನ ಯುವ ಸಮೂಹ ಹೇಗೆ ಜೀವನ ಶೈಲಿಯನ್ನ ಹೊಂದಬೇಕು ಅಂತ ಹೇಳ್ತೀರಿ? ಕರೆಕ್ಟ್. ಒಂದು ಡೈಲಾಗಿಂದ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್. ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಬುಕ್ ಓದಬೇಕಾದ್ರೆ ನನಗೊಂದು ಲೈನ್ ಸಿಕ್ತು. ಹೇಗೆ ಅಂತ ಹೇಳಿದ್ರೆ, ಯುವರ್ ಬ್ಯಾಕ್ ಗ್ರೌಂಡ್ ವಿಲ್ ನಾಟ್ ಡಿಫೈನ್ ಯುವರ್ ಡೆಸ್ಟಿನೇಷನ್, ಬಟ್ ಯುವರ್ ಡಿಟರ್ಮಿನೇಷನ್ ಡಸ್ ಅಂತ ಹೇಳ್ತಾರೆ. ನೀವು ಎಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ಪವರ್ಫುಲ್ ವ್ಯಕ್ತಿ ಆಗಿರ್ಬೋದು,
ಕೋಟಿ ಕೋಟಿ ಆಸ್ತಿ, ಕೋಟಿ ಕೋಟಿ ಜನರು, ಕೋಟಿ ಕೋಟಿ ಫ್ರೆಂಡ್ಸು, ಯಾರು ಸಪೋರ್ಟ್ ಇದ್ರೇನು ಒಂದು ಹೇಳ್ತೀನಿ, ಡಿಟರ್ಮಿನೇಷನ್ ಇದ್ದರೆ, ನಾನು ಮಾಡ್ತೀನಿ ಅಂತ ಛಲ ಇದ್ದರೆ ಏನು ಬೇಕಾದ್ರೂ ಆಗುತ್ತೆ. ಝೀರೋದಿಂದ ಸ್ಟಾರ್ಟ್ ಆಗಿ ಇನ್ಫಿನಿಟ್ ಛಲ ಇರುತ್ತೆ, ಆದ್ರೆ ಚಾಲೆಂಜಸ್ ಅನ್ನೋದು ಬರುತ್ತಲ್ಲ, ಚಾಲೆಂಜಸ್, ಆಬ್ಸ್ಟಕಲ್ಸ್, ಈಗ ನಾನು ಆತಂಕಗಳು ಬರುತ್ತೆ ಅದನ್ನ ಕ್ರಾಸ್ ಮಾಡಿ ಹೋಗ್ಲೇಬೇಕು. ಹೇಗೆ ಗಮನಿಸ್ಬೇಕು? ಏನಾದ್ರೂ ಆಗ್ಲಿ ನೋಡೋಣ, ವಾಟ್ ಎವರ್ ಹ್ಯಾಪನ್ಸ್ ಲೆಟ್ ಇಟ್ ಹ್ಯಾಪನ್, ಹೋಗ್ತಾ ನುಗ್ತಾನೆ ಇರೋದು. ಆ ಟಾಸ್ಕ್ ಏನೇ ಆಗಲಿ, ವೆದರ್ ಇಟ್ಸ್ ಗುಡ್ ರಿಸಲ್ಟ್ ಆರ್ ಬ್ಯಾಡ್ ರಿಸಲ್ಟ್, ನಾನು ಒಂದು ಲೈನ್ ಹೇಳ್ತೀನಿ ನೋಡಿ, ನಾವು ಹೋಗೋ ದಾರಿ ಕರೆಕ್ಟಾ ರೈಟ್ ಅಂತ ನಾವು ನೋಡ್ಬಾರ್ದು ಯಾವತ್ತು. ರೀಚ್ ಆಗೋ ಟಾರ್ಗೆಟ್ ಮಾತ್ರ ಯಾವತ್ತು ರೈಟ್ ಆಗಿರಬೇಕು. ಈ ಮೈಂಡ್ ಕಾನ್ಸೆಪ್ಟ್, ನನ್ನ ಮೈಂಡ್ ಕಾನ್ಸೆಪ್ಟ್ ಇದ್ದಿಷ್ಟೇ, ನಾನು ಹೋಗೋ ದಾರಿ ಕೆಟ್ಟದೇ ಒಳ್ಳೇದು, ನಾನು ಐ ಡೋಂಟ್ ಕೇರ್, ನಾನು ರೀಚ್ ಆಗೋ ಟಾರ್ಗೆಟ್ ಯಾವತ್ತೂ ಕರೆಕ್ಟ್ ಆಗಿರಬೇಕು ಅಷ್ಟೇ. ಅದೊಂದು ಮೈಂಡ್ ಕಾನ್ಸೆಪ್ಟ್ ಇಟ್ಟು ನನ್ನ ಪಾಸ್ಟ್, ನನ್ನ ಲೈಫಲ್ಲಿ ಆಗಿ ಸಿಚುವೇಶನ್ಸ್ ಇರ್ಬೋದು, ಮನೇಲಿ ಕಷ್ಟ ಇರ್ಬೋದು, ನಮ್ಮಮ್ಮ ಅಪ್ಪ ಪಟ್ಟಿದ ಕಷ್ಟ ಇರ್ಬೋದು, ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು ನಮ್ಮ ಗುರುಗಳಿರ್ಬೋದು, ನನ್ನ ಸೊಸೈಟಿ ನಂಬಿ ನನ್ನ ಕೊಟ್ಟಿದ್ದೊಂದು ಇಂಥ ಒಂದು ಚಾನ್ಸು, ಒಂದು ಫೇವರೇಬಲ್ ಇದೆಲ್ಲ ಯೋಚನೆ ಮಾಡ್ಬೇಕಾದ್ರೆ, ಇದೆಲ್ಲ ನೋಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ಚಾಲೆಂಜಸ್ ಬಂದೇ ಬರುತ್ತೆ. ನಮ್ಮ ಜೊತೆ ಈಗ ನಾವು ತುಂಬ ಬಡತನ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಅದೇ ಜಾಗದಲ್ಲಿ ಕೂತ್ಬಿಡ್ತೀವಿ. ಮ್ಯಾಮ್ ಏನಾದರೂ ಮಾಡಿ, ದುಡ್ಡಿಲ್ಲ ಅಂತ ಹೇಳಿದ್ರು ಸಾಲಾದ್ರೂ ಮಾಡಿ ನಮ್ಮ ಕನಸನ್ನ ನಾವು ಮಾಡ್ಕೋಬೇಕಷ್ಟೇ. ಈಗ ಸೂರಜ್, ಸ್ಕಿಲ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಆದರೆ ಅದನ್ನು ಯಾಕೆ ಗುರುತಿಸಿಕೊಳ್ಳಲು ಮುಂದೆ ಬರಲ್ಲ ಯುವ ಸಮೂಹ? ಈಗ ನಿಮ್ಮಲ್ಲಿ ಒಂದು ಸ್ಕಿಲ್ ಇದೆ, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀರಿ. ಯಾರು ಗುರುತಿಸಿದ್ದು ಅಂದರೆ ನಮ್ಮ ಗುರುಗಳು ಕೂಡ ಸಹಕಾರ ಕೊಟ್ಟರು. ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋದು, ಅದರಲ್ಲೂ ನಾನು ಪುಸ್ತಕವನ್ನು ಬರೀಬೇಕು ಅಂತ ನೀವು ಒಂದು ಕನಸನ್ನು ಕಟ್ಟಿಕೊಂಡು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಬಳಸ್ಕೊಂಡ್ರಿ, ಪುಸ್ತಕವನ್ನು ಬರೆದಿದ್ದೀರಿ. ನೀವು ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಶಾಲೆಯಲ್ಲಿಯೇ ಬಿಡುಗಡೆ ಮಾಡಿ ಇಂದು ಆ ಸಂತಸವನ್ನು ಯುವ ಸ್ನೇಹಿತರ ಜೊತೆ ಹಂಚ್ಕೊಳ್ತಾ ಇದ್ದೀರಿ. ಹಾಗೆಯೇ ಇತರ ಯುವಕ ಯುವತಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಲ್ಲಿ ಅಗಾಧವಾದಂಥ ಶಕ್ತಿ ಇರುತ್ತೆ. ಯೂತ್ ಅಂದ್ರೇ ಯುವ ಶಕ್ತಿ. ವಿವೇಕಾನಂದರು ಹೇಳಿದ್ದಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ. ಅದನ್ನು ಯಾಕೆ ಪ್ರತಿಯೊಂದು ಯುವ ಮನಸ್ಸು ಯೋಚನೆ ಮಾಡಲ್ಲ? ಪ್ರೆಸೆಂಟ್ ಜನರೇಷನ್ ಪ್ರಕಾರ ಹೇಗೆ ಅಂತ ಹೇಳಿದ್ರೆ, ಒಂದ್ಸರಿ ಟ್ರೈ ಮಾಡ್ತಾರೆ, ಅದು ಫೇಲಿಯರ್ ಆದ್ಮೇಲೆ ನೆಕ್ಸ್ಟ್ ಇನ್ನು ಟ್ರೈ ಮಾಡಕ್ ಹೋಗಲ್ಲ. ಕಾರಣ ಏನಿರಬಹುದು? ಏನು ಅಂತ ಹೇಳಿದ್ರೆ ಆಗಲ್ಲ, ಇದು ಇಷ್ಟೇ ನನ್ನಿಂದ ಆಗಲ್ಲ. ಆದ್ರೆ ಒಂದು ಮಾತಿದೆ, ಮರಳಿ ಯತ್ನವ ಮಾಡು. ಅದೌದು, ನಿಜನೇ. ಯಾಕೆ ಮಾಡಬಾರ್ದವರು ಸೂರಜ್? ಆ ಕುತೂಹಲ ಇದ್ರೆ ಮಾಡ್ಬೋದು ಮ್ಯಾಮ್, ಇಲ್ಲ ಅಂತ ಹೇಳಿದ್ರೆ ನಿತ್ಯ ಜಾಗದಲ್ಲಿ ನಿಲ್ಬೇಕು. ಅಲ್ಲ, ಈಗ ನಾನು ಫೇಲ್ ಆಗ್ಬಿಟ್ಟಿದ್ದೀನಿ, ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡು ನನಗೆ ಅಲ್ಲಿ ಅಭಿವೃದ್ಧಿ ಕಾಣಲಿಲ್ಲ, ನನಗೆ ಬೇಸರ ಆಯಿತು. ಆಗ ನಮ್ಮ ಸ್ನೇಹಿತರು ಹೇಳ್ತಾರೆ, ಮರಳಿ ಯತ್ನವ ಮಾಡು ಅಂತ ಬೆನ್ನು ತಟ್ತಾರೆ. ಆದರೆ ನಾನು ಎಚ್ಚರಗೊಳ್ಳಲ್ಲ, ಜಾಗ್ರತೆಯಿಂದ ಅವರ ಮಾತನ್ನು ನಾನು ತೆಕ್ಕೊಳ್ಳೋದಿಲ್ಲ, ಹಗುರವಾಗಿ ತೆಗೆದುಕೊಂಡು ನಾನು ಲೈಫ್ ಲೀಡ್ ಮಾಡ್ತೀನಿ. ನಾನು ಒಂದು ಯುವ ಶಕ್ತಿಯನ್ನು ಹೊಂದಿದ್ದೀನಿ ಅಂತ ಹೇಳಿದಾಗ ನೀವು ಒಬ್ಬ ಯೂತ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ರೀಸನ್ ಹೇಳಬೇಕು ಅಂತ ಹೇಳಿದ್ರೆ, ಈ ಕರೆಂಟ್ ಜನ್ರೇಷನ್ ಒಂದ್ಸಲಿ ಫೇಲಿಯರ್ ಆದರೆ ನಾನು ಹೇಳಿದ ಥರ ಇನ್ನೊಂದ್ಸಲಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಎರಡನೇದು, ಕೆಲವೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು ಮ್ಯಾಮ್, ಡಿಮೋಟಿವೇಶನ್ ಮಾಡೋದು. ಸೊ ನಮ್ಮಂಥ ಜನರಿಗೆ ಹೇಗೆ ಬೇಕು ಅಂತ ಹೇಳಿದ್ರೆ, ಮೋಟಿವೇಶನ್ ಮಾಡೋಕ್ಕೆ ಒಬ್ಬಬೇಕು. ಮೋಟಿವೇಶನ್ ಮಾಡೋಕ್ಕಿಲ್ಲದಿದ್ರೆ ಒಂದು ಮಾತು, ಒಳ್ಳೆ ಮಾತು, ಒಂದು 2-3 ಮಾತು ಹೇಳಿದರೆ ನಿಜವಾಗ್ಲೂ ದೇ ಕ್ಯಾನ್ ಕ್ರ್ಯಾಕ್ ದ ಸಿಚುವೇಶನ್. ಏನು ಮಾಡಿದ್ರೇನು ಸಹ ಅದು ಲಿಮಿಟೆಡ್ ಸೋರ್ಸ್ ಅಂತ ಹೇಳ್ಬೋದು. ನಾನು ನೋಡಿದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಲಿಮಿಟೆಡ್ ಸೋರ್ಸ್. ಮತ್ತು ಕೆಲವೊಬ್ಬರಿಗೆ ಹೋದ್ರೆ ಹೋಯ್ತು, ಇನ್ನು ಟ್ರೈ ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ ಇಷ್ಟೇ ಅಂತ ಹೇಳಿ ಮೂವ್ ಮಾಡೋರು 75% ಯೂತ್ಗಳು ಇರೋದು ಆ ಥರ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಷ್ಟನೋ ಸುಖನೋ, ಫೇಲ್ಯೂರೋ ಸಕ್ಸಸ್ಸು, ಬರೋ ದಾರಿನ ನುಗ್ಗಿ ಹೋಗ್ತಾನೆ ಇರಬೇಕು. ಅದು ಎಷ್ಟು ಸಲ ನೀವು ಕೆಳಗೆ ಬಿದ್ರೂ ಪರವಾಗಿಲ್ಲ, 100 ಸಲ ಕೆಳಗೆ ಬಿದ್ರೂ ಪರವಾಗಿಲ್ಲ, ಒಂದು ಸಲ ಮೇಲೆ ಎದ್ದೇ ಹೇಳ್ತೀರಾ. ಎಕ್ಸಾಂಪಲ್, 3 ಪುಸ್ತಕ ಬರೆದೆ ನಾನು. ಫಸ್ಟ್ 2 ಪುಸ್ತಕ ಯಾರು ನೋಟಿಸ್ ಆಗೋದು ಇತ್ತು, 3ನೇ ಪುಸ್ತಕ ಬಂತು, ಅದು ನೋಟಿಸ್ ಆಯಿತು. ನನಗೆ ಏನು ಅಂತ ಹೇಳಿದ್ರೆ, ಫಸ್ಟ್ 2 ಪುಸ್ತಕ ಬರಿಬೇಕಾದ್ರೆ ಇಷ್ಟೇನೋ, ಯಾರು ರೀಚ್ ಆಗ್ತಿಲ್ಲ. ನೀವು ಮೂಮೆಂಟ್ಸ್ ಹಿಂದೆ ನೀವು ಹೇಳ್ತಿದ್ರ,
ನಾನು ಏಕೆ ಮಾಡಬೇಕು, ಅವ್ರ ಏಕೆ ಇನ್ಸ್ಪಿರೇಷನ್ ನಾವು ತಗೋಬೇಕು, ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ, ನಾನು ಹೋಗ್ತಾ ಇರ್ತೇನೆ. ಹಾಗೆಲ್ಲ ಒಂದು ಟೈಮ್ ಬಂದೇ ಬರುತ್ತೆ, ಯಾರಿಗಿದ್ರೆ ಒಂದು ಟೈಮ್ ಬಂದೇ ಬರುತ್ತೆ. ವೆಯ್ಟ್ ಮಾಡಬೇಕು, ತಾಳ್ಮೆ, ಪೇಷನ್ಸ್ ಇಸ್ ದ ನೆಕ್ಸ್ಟ್ ಲೆವೆಲ್. ಇದ್ದು ಆ ಚಲನ ಬಿಡದಿದ್ರೆ ಯಾವನಿದ್ರೇನು, ಝೀರೋ ಇದ್ರೇನು ಅವ್ನು ಇನ್ಫಿನಿಟ್ ಲೆವೆಲ್ ರೀಚ್ ಮಾಡಲೇಬಹುದು ಮ್ಯಾಮ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಏನಿಲ್ಲ ಸ್ಟಾರ್ಟ್ ಮಾಡಿದೆ ನಾನು, ನನ್ನ ಬ್ಯಾಕ್ಗ್ರೌಂಡ್ ಇರಲಿ, ನನ್ನ ಫ್ಯಾಮಿಲಿ ಸ್ಟೇಟಸ್ ಇರಲಿ, ನನ್ನ ಎಜುಕೇಶನ್ ಇರಲಿ, ಏನಿಲ್ಲ ಸ್ಟಾರ್ಟ್ ಮಾಡಿದೆ. ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಅ ಫ್ಲೈಯಿಂಗ್ ಕಲರ್ಸ್ ಅಂತ ಹೇಳ್ತೀನಿ ಅಷ್ಟೇ. ಅದಕ್ಕೆ ಹೇಳ್ತಿರೋದು, ಯಾವನಿದ್ರೇನು ಎಲ್ಲಿ ಬೇಕಾದ್ರೆ ರೀಚ್ ಆಗ್ಬೋದು. ಹ್ಯೂಮನ್ ಬಾಡಿ ಈಸ್ ಡಿಸೈನ್ ಇನ್ ಸಚ್ ಅ ವೇ ಹಿ ಕ್ಯಾನ್ ಅಚೀವ್ ಎನಿಥಿಂಗ್. ಅದಕ್ಕೆ ನಮಗೆ ಒಬ್ರು ಮಾರ್ಗದರ್ಶಕರು ಅನ್ನೋದು ಅಗತ್ಯ ಇದ್ದೇ ಇರುತ್ತೆ ಅಂತ ಹೇಳ್ತೀರಾ? ನಿಜ. ನಮ್ಮ ಪೇರೆಂಟ್ಸೇ ಮಾರ್ಗದರ್ಶನ ಅಂತ ಹೇಳ್ಬೋದು. ಅಮ್ಮ ಏನು ಹೇಳಿದ್ರು ಸೂರಜ್? ಪುಸ್ತಕ ಹೋಗಿದ ತಕ್ಷಣ ನಾನು ಹೇಳಿದೆ, ಮುಂಚೆನೆ ಈ ಥರ ಬರೀತಿದ್ದೀನಿ ಅಮ್ಮ, ಅವರೇ ನಂಬಿಕೆ ಇತ್ತಿಲ್ಲ. ಓಕೆ, ಪುಸ್ತಕ ಬಂದು ರಿಲೀಸ್ ಆದಮೇಲೆ ಫಸ್ಟ್ ಪುಸ್ತಕ ಓದಿ ನಮ್ಮಮ್ಮ. ಫಸ್ಟ್ ಓದಿದ ತಕ್ಷಣ 2 hours ಅಲ್ಲಿ ಓದಿ ಮುಗಿಸಿ ಆಯ್ತು. ಈಗ ಪ್ರಥಮ ಪ್ರತಿ ಫಸ್ಟ್ ಕಾಪಿಯನ್ನ ಯಾರಿಗೆ ಕೊಟ್ರಿ ನೀವು? ಫಸ್ಟ್ ಕಾಪಿ ನಮ್ಮ ನನ್ನ ಅಮ್ಮನಿಗೆ ಕೊಟ್ಟಿದ್ದು. ಅಮ್ಮನಿಗೆ ಕೊಟ್ರಿ. ಅಮ್ಮನ ಹೆಸರೇನು? ಸುಜಾತ. ಅಪ್ಪನ ಹೆಸರು ರಾಜ. ಈಗ ಅಮ್ಮ ಸುಜಾತ ಅವರು ಆ ಪ್ರತಿಯನ್ನ ಪಡಿಬೇಕಾದ್ರೆ ಯಾವ ತರ ಇತ್ತು ಅವರ ಪ್ರತಿಕ್ರಿಯೆ, ಗಮನಿಸ್ತ್ರ? ನಾನು ಆ ಟೈಮಲ್ಲಿ ಇತ್ತಿಲ್ಲ ಮ್ಯಾಮ್, ಬ್ಯಾಂಗ್ಳೂರಲ್ಲಿ ಇದ್ದೆ. ಬಟ್ ನನ್ನ ತಂಗಿ ಒಂದು ಮಾತು ಹೇಳಿದ್ಲು, ಎಷ್ಟೋ ವರ್ಷ ಆ ದೇವಸ್ಥಾನ ಆಗಲಿ, ಆ ಪ್ಲೇಸ್ ಆಗಲಿ, ಎಷ್ಟೋ ವರ್ಷ ಆದಮೇಲೆ ಯಾರು ಮಾಡೋದಂಥ ಕೆಲಸನ ನನ್ನ ಮಗ ಮಾಡಿದ್ದಾನೆ ಅಂತ ಹೇಳ್ಬೇಕಾರೆ ಅವ್ರಿಗೆ ತುಂಬ ಸಂತೋಷ ಆಯ್ತಂತೆ. ಯಾರು ಫಾರ್ವರ್ಡ್ ಬಂದಿಲ್ಲ. ಯಾಕಾಗಿ ಅದನ್ನ ಮಿಸ್ ಮಾಡ್ಕೊಂಡ್ರಿ ನೀವು ಆ ಕ್ಷಣವನ್ನ? ನಾನು ಪ್ರೊಫೆಷನಲ್ ಲೈಫ್, ನಿಜವಾಗ್ಲೂ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು, ಪ್ರೊಫೆಷನಲ್ ಲೈಫ್, ಪ್ಯಾಷನ್ ಲೈಫ್. ಎರಡನೇದು ಬಂದ್ಬಿಟ್ಟು ನಾನು ಆ ಟೈಮಲ್ಲಿ ನಾನು ಫಿಲಿಪೀನ್ಸಲ್ಲಿ ಇದ್ದೆ ಮ್ಯಾಮ್. ಫಿಲಿಪೀನ್ಸಲ್ಲಿ ಇದ್ದೆ, ನಾನು ಬರ್ಲಿಕ್ಕೆ ಆಗಲಿಲ್ಲ. ನಿಜ ಹೇಳ್ಬೇಕಂತ ಹೇಳಿದ್ರೆ ಬುಕ್ ಲಾಂಚಿಗೆ ನಾನು ಬರಬೇಕು ಅಂತ ಇದ್ದೆ, ಬರ್ಲಿಕ್ಕೆ ಆಗಲಿಲ್ಲ. ಕೆಲವೊಂದು ಸಿಚುಯೇಷನ್ಸ್, ಆಬ್ಸ್ಟ್ರಾಕಲ್ಸ್ ನನ್ನ ಬರಕ್ಕೆ ಬಿಡಲಿಲ್ಲ. ಮತ್ತು ಬುಕ್ ಓಪನ್ ಲಾಂಚ್ ಆಗಬೇಕಾದ್ರೂ ನಾನು ಇತ್ತಿಲ್ಲ. ಬಟ್ ನಾನು ಇಲ್ಲದಿದ್ರೂ ನನ್ನ ಪೇರೆಂಟ್ಸ್ ಆಗಲಿ, ನನ್ನ ತಂಗಿ ಆಗಲಿ, ನನ್ನ ಪ್ಲೇಸ್ನ ರಿಕವರಿ ಮಾಡಿ ಕೊಟ್ಟರು ಅವರು. ದೇ ಡಿಡ್ ಅ ಗುಡ್ ಜಾಬ್ ಅಂತ ಹೇಳ್ಬೋದು. ಈಗ ಶಾಲೆಯಲ್ಲಿ ಬಿಡುಗಡೆ ಆದಾಗ ನಾನಿದ್ದೆ. ನೀವು ಓದಿದ ಶಾಲೆಯ ವೇದಿಕೆಯಲ್ಲೇ ನೀವು ಇದ್ದಾಗ ನಾನು ಕೊಟ್ಟಿದ್ದ ಮಾತು ನಾನು ನೆನೆಸ್ಕೊಂಡೆ ಮ್ಯಾಮ್. ನಮ್ಮ ಪ್ರಿನ್ಸಿಪಾಲ್ ನಾನು ಹೇಳಿದ್ದೆ, ಒಂದಿನ ಬರ್ತೀನಿ, ರಿಟರ್ನ್ ಬರ್ತೀನಿ, ಏನಾದರೂ ಅಚೀವ್ಮೆಂಟ್ ಮಾಡೇ ಬರ್ತೀನಿ. ಇದು ಸ್ಕೂಲಿಗೆ ಮಾತ್ರ ಅಲ್ಲ, ಕೆಲವೊಂದು ಕಡೆಗೆ ನಾನು ಹೋಗಕ್ಕಿದೆ. ಮಾತು ಕೊಡುವಾಗ ಏನು ವಯಸ್ಸು ನಿಮಗೆ? ಆವಾಗ 18 ಆಗಿತ್ತು ಮ್ಯಾಮ್, 18 ಆಗಿತ್ತು. ಆಗ ನಮ್ಮ ಟೀಚರ್ಸ್ ಎಲ್ಲ ಕೇಳ್ತಿದ್ರಂತೆ ಅಮ್ಮನ ಜೊತೆ, ಯಾಕೆ ನಿಮ್ಮ ಮಗ ಬರ್ತಿಲ್ಲ ಸ್ಕೂಲಿಗೆ, ಯಾವ ಫಂಕ್ಷನ್ಗೆ ಅಟೆಂಡ್ ಮಾಡ್ತಿಲ್ಲ ಅಂತ. ಆಗ ನಾನು ಅಮ್ಮನ ಜೊತೆ, ಅಮ್ಮ ಬಂದು ಹೇಳ್ತಿದ್ರು ಒಂದ್ಸಲಿ ಹೋಗಿ ಬಾ. ನಾನು ಹೇಳ್ತಿದ್ದೆ, ಇಲ್ಲ, ನಾನು ಏನಾದರೂ ಮಾಡಿ ಹೋಗ್ಬೇಕು ಲೈಫಲ್ಲಿ, ಏನಾದರೂ ಒಂದು ಅಚೀವ್ಮೆಂಟ್. ಸೊ ಅದೊಂದು ನನಗೆ ಸ್ಫೂರ್ತಿಯಾಗಿ ಸಿಕ್ತು. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ದೇ ಆರ್ ಹ್ಯಾಪಿ ಅಷ್ಟೇ. ಸೂರಜ್ ಅವರೇ, ಆಕಾಶವಾಣಿಗೆ, ಮಡಿಕೇರಿ ಆಕಾಶವಾಣಿಗೆ ಪ್ರಪ್ರಥಮ ಬಾರಿಗೆ ಬಂದಿದ್ದೀರಿ. ಹೌದು. ಏನು ಅನ್ನಿಸ್ತಾ ಇದೆ? ಸ್ವಲ್ಪ ಕಾನ್ಫಿಡೆನ್ಸ್ ಲ್ಯಾಕ್ ಆಗಿದೆ, ಬಟ್ ಕನ್ವರ್ಸೇಷನ್ ಬಿಲ್ಡ್ ಆಗ್ತಾ ಈ ಮಧ್ಯ ಬ್ರೇಕ್ಸ್ ಅಲ್ಲಿ ಸಿಗ್ಬೇಕಾದ್ರೆ ನೀವು ಕೊಟ್ಟಿದಂಥ ಮೋಟಿವೇಶನ್ಸ್ ಆಗಿರ್ಬೋದು, ಎವ್ರಿ ಮೂಮೆಂಟ್ ನನಗೆ ಆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಿದೆ ಮ್ಯಾಮ್. ಸೊ ಫಸ್ಟ್ ಇಸ್ ಅ ಟ್ರಯಲ್, ನೆಕ್ಸ್ಟ್ ವಿಲ್ ಬಿ ಅ ರಿಯಲ್. ಅದೊಂದು ವರ್ಡ್ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ನನ್ನ ಸೆಂಟೆನ್ಸ್ ಯೂಸ್ ಮಾಡಿದ್ದು, ಸೆಂಟೆನ್ಸ್ ಆಗಲಿ, ಗ್ರಾಮರ್ಸ್ ಆಗಲಿ, ವೇ ಆಫ್ ಕಮ್ಯುನಿಕೇಶನ್ ಆಗಿರಲಿ, ರೀಚ್ ಆಗೋದಿದ್ರೇನು ಸಹ ನೆಕ್ಸ್ಟ್ ಟೈಮ್ ಐ ವಿಲ್ ಡೂ ದ ಬೆಟರ್. ವೆರಿ ಗುಡ್. ಇದು ನನಗೆ ಮಾತ್ರ ಅಲ್ಲ, ಯಾರಿಗಿದ್ರೇನು ಸಹ. ಒಳ್ಳೆಯ ಮಾತನ್ನು ಹೇಳಿದ್ರಿ ಸೂರಜ್. ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದು ಯುವವಾಣಿ ವೇದಿಕೆಯಲ್ಲಿ ನಿಮ್ಮೆಲ್ಲ ಭಾವನೆಗಳನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಕನಸುಗಳನ್ನು ಹೇಳ್ಕೊಂಡಿದ್ದೀರಾ, ಹಂಚ್ಕೊಂಡಿದ್ದೀರಾ, ಮತ್ತು ನಿಮ್ಮ ತಂದೆ ತಾಯಿ ಗುರುಗಳ ಬಗ್ಗೆ ಹೇಳಿದ್ದೀರಿ, ನಿಮ್ಮ ಖುಷಿಯನ್ನು ಹೇಳ್ಕೊಂಡಿದ್ದೀರಿ, ನಿಮ್ಮ ಸಂತಸವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡಿದ್ದೀರಿ. ಹಾಗಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ ಹಾಗೂ ಯುವ ಸ್ನೇಹಿತರ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಕನಸುಗಳು ಈಡೇರಲಿ. 2026 ಬಂದಿದೆ. ಈ ವರ್ಷದಲ್ಲಿ 10 ಹಲವು ಪುಸ್ತಕಗಳನ್ನು ಬರೆದು ಮತ್ತೊಮ್ಮೆ ಯುವವಾಣಿ ವೇದಿಕೆಯಲ್ಲಿ ಬರುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಡೆಫಿನೆಟ್ಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿ, ಅದು ನನ್ನ ಜೊತೆನೇ ಇರ್ಬೋದು, ಇಲ್ಲಿ ಅಲ್ಲ ನನ್ನ ಕಣ್ಮುಂದೆ ಇಲ್ಲದೇ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಬ್ಲೆಸ್ಸಿಂಗ್ಸ್.
ಡೆಫಿನೆಟ್ಲಿ ಇವತ್ತರ ನಾಳೆ ಬೇರೆ ಅಚೀವ್ಮೆಂಟಿಂದ ಬಂದು ಇದೇ ಪ್ಲೇಸಲ್ಲಿ ವಿತ್ ಕಾನ್ಫಿಡೆನ್ಸ್ ಬಂದು ಕೂತ್ ಮಾತಾಡ್ತೀನಿ. ಯುವ ಸ್ನೇಹಿತರೆ, ಈ ಒಂದು ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಯುವ ಸ್ನೇಹಿತರಿಗೆ ಹಾಗೂ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವವಾಣಿ ಪ್ರಸಾರವಾಯಿತು. ಇದುವರೆಗೆ ಕೊಡಗಿನ ವಿರಾಜಪೇಟೆಯ ಕಾಕೋಟು ಪರಂಬಿನ ಯುವ ಲೇಖಕ ರಾಜಾ ಸೂರಜ್ನೊಂದಿಗಿನ ಮಾತುಕತೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.